ಬೆಳಗು ಬೆಳಗಿಸು ಆತ್ಮಗಳ ರಕ್ಷಿಸು ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಆತ್ಮೀಯರಿಗೂ ಯೇಸುಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಅನೇಕ ವಾರಗಳಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರಲು ಸುಮಾರು 1-2 ತಿಂಗಳಿಂದ ಅನಾರೋಗ್ಯದ ಕಾರಣದಿಂದಾಗಿ ಸ್ವಲ್ಪ ತಡೆಯಾಗಿತ್ತು. ದೇವರ ಮಹಾಕೃಪೆಯಿಂದ ಮತ್ತೆ ಈ ಅವಕಾಶವನ್ನು ದೇವರು ಮಾಡಿಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೆ ವಂದಿಸುತ್ತಾ, ವೀಕ್ಷಿಸುತ್ತಿರುವ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಗಳನ್ನು ಕೋರುತ್ತಾ, ಈ ದಿನ ನಾವು ಬೈಬಲ್ನಲ್ಲಿ ಓದುವಾಗ ಬರುವಂಥ ಅನೇಕ ಸಂಶಯಾತ್ಮಕ ಪ್ರಶ್ನೆಗಳಿಗೆ ಅದಕ್ಕೆ ಉತ್ತರವನ್ನು ಕೊಡಲು ನಮ್ಮ ಮಧ್ಯದಲ್ಲಿ ದೇವಸೇವಕರಾದ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿ ಸ್ಥಾಪಕರು ಮತ್ತು ಅಧ್ಯಕ್ಷರು ಆಗಿರುವಂಥ ಪಾಸ್ಟರ್ ಸಿ ರಾಮು ಅಣ್ಣನವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಈ ಸಮಯವನ್ನು ಅವರಿಗಾಗಿ ಮೀಸಲಿಡೋಣ. ವಂದನೆಗಳಣ್ಣ. ವಂದನೆಗಳು. ತುಂಬ ಸಂತೋಷ ಅಣ್ಣ, ಮತ್ತೆ ನಿಮ್ಮನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಿರುವುದು ದೇವರಿಗೆ ಸ್ತೋತ್ರವಾಗಲಿ. ಖಂಡಿತ ಅಣ್ಣ, ಚೆನ್ನಾಗಿದ್ದೀರಾ? ಆಮ, ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀರಮ್ಮ. ಓಕೆ ಅಣ್ಣ, ಈ ದಿನ ಅನೇಕರಿಗೆ ನಾವು ಉಪವಾಸದ ಬಗ್ಗೆದಲ್ಲಿ ಸತ್ಯಾಸತ್ಯತೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಹಮ್ಮಲ ಇದೆ. ಅನೇಕರಿಗೆ ಈ ಉಪವಾಸವನ್ನು ನಾವು ಮಾಡಬೇಕು ಮಾಡಬಾರ್ದು, ಹೇಗೆ ಮಾಡಬೇಕು ಎಂಬೆಲ್ಲ ಗೊಂದಲಗಳು ಸಮಾಜದಲ್ಲಿದೆ. ಅದ್ರ ಬಗ್ಗೆದಲ್ಲಿ ಇವತ್ತು ನಾವು ಸ್ವಲ್ಪ ಹೊತ್ತು ಅದ್ರ ಬೈಬಲ್ನಲ್ಲಿ ಏನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಳಕ್ಕೋಸ್ಕರ ಬಂದಿದ್ದೇವಣ್ಣ. ಅಣ್ಣ, ಮೊದಲನೇದಾಗಿ ಒಂದು ಕ್ವಶನ್ ಕೇಳೋದ್ರ ಮೂಲಕ ಸ್ಟಾರ್ಟ್ ಮಾಡ್ತೀನಿ ಅಣ್ಣ. ಉಪವಾಸ ಎಂದರೇನು? ಯಾರು ಈ 40 ದಿನದ ಉಪವಾಸವನ್ನು ಮೊದಲು ಮಾಡಿದರು ಮತ್ತು ಅದನ್ನು ಯಾರು ಮುಂದುವರಿಸ್ಕೊಂಡು ಹೋದರು? ಇದ್ರ ಬಗ್ಗೆ ನಮಗೆ ಸಂಕ್ಷಿಪ್ತವಾದ ಉತ್ತರ ಬೇಕಣ್ಣ. ಖಂಡಿತಮ್ಮ, ಖಂಡಿತ. ಮೊದಲನೇದಾಗಿ ವೀಕ್ಷಕರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಿಸ್ಟರ್, ನಿಮಗೂ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಉಪವಾಸ ಎಂದರೇನು, ಅದನ್ನು ಯಾರ ಮೂಲಕ ಪ್ರಾರಂಭವಾಯಿತು, ಯಾರು ಅದನ್ನು ಮುಂದುವರಿಸ್ಕೊಂಡು ಹೋದರು ಅನ್ನುವಂಥದ್ದು ಒಂದು ಪ್ರಶ್ನೆ. ಹೌದು ಅಣ್ಣ. ಉಪವಾಸ ಅನ್ನುವಂಥದ್ದು ಇದೆ ನೋಡಿ ಮ್ಯಾಮ್, ಭಕ್ತಿ ವ್ರತ ಮಾಡೋದಕ್ಕೆ, ಭಕ್ತಿಯಿಂದ ದೇವರನ್ನು ಮಹಿಮೆಪಡಿಸೋದಕ್ಕೆ, ದೇವರನ್ನು ನಾವು ಬೇಡೋದಕ್ಕೆ, ದೇವರ ಬಳಿಯಲ್ಲಿ ನಾವು ಮಾತನಾಡೋದಕ್ಕೆ, ದೇವರ ಒಂದು ಭಕ್ತಿ ಮಾರ್ಗದಲ್ಲಿ ನಡೆಯೋದಕ್ಕೆ ಉಪವಾಸದ ಒಂದು ವ್ರತ ಎನ್ನುವಂಥದ್ದು ಪ್ರಾರಂಭವಾಗುತ್ತೆ. ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರು ಐಗುಪ್ತ ದೇಶದಲ್ಲಿ ಇರ್ತಾರೆ. ಅವರನ್ನು ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗಬೇಕು. ಈ ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗುವಂಥ ಈ ಒಂದು ಅವಧಿಯಲ್ಲಿ ಅರಣ್ಯದಲ್ಲಿ ಸೀನಾಯಿ ಬೆಟ್ಟ ಇರುತ್ತೆ. ಸೀನಾಯಿ ಬೆಟ್ಟದ ಮೇಲೆ ಮೋಶೆ ಹೋಗ್ತಾರೆ. ಮೋಶೆ ಹೋದಾಗ ಸುಮಾರು 40 ದಿನಗಳವರೆಗೆ ಅಲ್ಲಿರ್ತಾರೆ ಅವರು. 40 ದಿನಗಳವರೆಗೆ ಇದ್ದು ದೇವರ ಮೂಲಕ ಒಂದು ಧರ್ಮಶಾಸ್ತ್ರವನ್ನು ಬರೆದುಕೊಂಡು ಬರ್ತಾರೆ. ಅಲ್ಲಿ ಸೀನಾಯಿ ಬೆಟ್ಟದಲ್ಲಿ ಇದ್ದಂಥ ಆ ಸಮಯದಲ್ಲಿ ಸುಮಾರು 40 ದಿನಗಳವರೆಗೆ ಇವರು ಉಪವಾಸ ಮಾಡಿದಾಗೆ ಇರುತ್ತೆ. ಅಂದರೆ ಏನು ಊಟ ಮಾಡಿಲ್ಲ, ಏನು ನೀರನ್ನು ಕುಡ್ದಿಲ್ಲ ಅನ್ನೋ ರೀತಿಯಲ್ಲಿ. ಅಂದರೆ ಆತ ದೇವರ ಒಂದು ಸಹವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ಧ್ಯಾನದಲ್ಲಿ ಇದ್ದಾರೆ. ಅವರು ಒಂದು ಊಟನೇ ಮಾಡಿಲ್ಲ, ನೀರು ಕುಡ್ದಿಲ್ಲ. ಎಷ್ಟು ದಿನ? 40 ದಿನಗಳು. ಈ 40 ದಿನಗಳು ಸೀನಾಯಿ ಬೆಟ್ಟದ ಮೇಲೆ ಇದ್ದಂಥ ಕಾಲದಲ್ಲಿ ಊಟ ಮಾಡದೆ, ನೀರು ಕುಡಿಯದೆ ಉಪವಾಸ ಇದ್ದಾರೆ. ಕಾರಣ ಕೂಡ ಏನಂದರೆ, ಈ ಮಾನವ ಸಮಾಜಕ್ಕೊಂದು ಪ್ರಾಮುಖ್ಯವಾದಂಥ ಒಂದು ಧರ್ಮಶಾಸ್ತ್ರವನ್ನು ಕೊಡುವಂಥ ಆ ಸಮಯದಲ್ಲಿ ಸೀನಾಯಿ ಬೆಟ್ಟದಲ್ಲಿ ಮೋಶೆ ಇದ್ದ ಹಾಗೆ ನಾವು ನೋಡ್ತೀವಿ. ಆವಾಗ 40 ದಿನಗಳು ಈ ಒಂದು ಉಪವಾಸದಲ್ಲಿದ್ದಾರೆ ಎನ್ನುವಂಥದ್ದು ನೋಡ್ತೀವಿ ನಾವು. ಕೆಲವು ಸಂದರ್ಭಗಳಲ್ಲಿ ಅಲ್ಲಲ್ಲಿ ಈ ಉಪವಾಸದ ದಿನಗಳು ಅಂದರೆ ಜೀವಿತದಲ್ಲಿ ಉಪವಾಸ ಅಲ್ಲಲ್ಲಿ ನಡೀತಾ ಇರುತ್ತೆ. ಪ್ರಾಮುಖ್ಯವಾಗಿ ಏನಪ್ಪ ಅಂದರೆ ದೇವರನ್ನು ಮೆಚ್ಚಿಸೋದಕ್ಕೆ, ಎರಡನೇದಾಗಿ ನಾವು ಪಶ್ಚಾತ್ತಾಪ ಪಡೋದಕ್ಕೆ ಈ ಉಪವಾಸ ವ್ರತ ಮಾಡುವಂಥದ್ದು ನಾವು ಬೈಬಲ್ ಗ್ರಂಥದಲ್ಲಿ ನೋಡ್ತೀವಿ. ಅಂದರೆ ನಾವೇನಾದರೂ ತಪ್ಪು ಮಾಡಿದಾಗ, ದೇವರಿಗೆ ವಿರುದ್ಧವಾದಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ, ಆವಾಗ ದೇವರು ಕೋಪದಲ್ಲಿರ್ತಾರೆ. ಆ ಕೋಪ ತಣ್ಣಗಾಗಬೇಕಾದ್ರೆ ಈ ಭಕ್ತರು ಏನು ಮಾಡಬೇಕು? ತಮ್ಮನ್ನು ತಾವು ಪೂರ್ತಿ ತಗ್ಗಿಸ್ಕೊಂಡು ವ್ರತ ಮಾಡಬೇಕು. ಏನು ಮುಟ್ಟಬಾರ್ದು,
ಏನು ತಿನ್ನಬಾರ್ದು, ಏನು ಕುಡಿಬಾರ್ದು. ಆವಾಗ ಉಪವಾಸ ವ್ರತ, ಅಂಥ ಉಪವಾಸ ವ್ರತವನ್ನು ಮಾಡಿದಾಗ ದೇವರು ಕನಿಕರಿಸುವಂಥದ್ದು ನಾವು ನೋಡ್ತೀವಿ. ಇವಾಗ ದಾವೀದ್ ಮಹಾರಾಜನಿದ್ದಾನೆ. ಓಕೆ. ದಾವೀದ್ ಮಹಾರಾಜನು ಒಂದು ಕಾಲದಲ್ಲಿ ಉರಿಯನ ಹೆಂಡತಿಯನ್ನು ಸೇರಿಸ್ಕೊಂಡು ತಪ್ಪು ಮಾಡ್ತಾನೆ. ತಪ್ಪು ಮಾಡಿದಾಗ ದಾವೀದನ ವಿಷಯದಲ್ಲಿ ದೇವರಿಗೆ ಕೋಪ ಇರುತ್ತೆ. ದಾವೀದನ ಹೆಂಡತಿಯಾಗಿರುವಂಥ ಗರ್ಭಿಣಿ ಆಗ್ತಾಳೆ, ಮಗುವನ್ನು ಹಡಿತಾಳೆ. ಆ ಮಗು ರೋಗದಲ್ಲಿರುತ್ತೆ. ಮಗು ರೋಗದಲ್ಲಿರುತ್ತೆ, ಸಾಯುವಂಥ ಪರಿಸ್ಥಿತಿಯಲ್ಲಿರುತ್ತೆ ಮಗು. ಆವಾಗ ದಾವೀದನು ಉಪವಾಸ ಇರ್ತಾನೆ. ಎಷ್ಟು ದಿನ ಗೊತ್ತು? ಸುಮಾರು 7 ದಿನಗಳವರೆಗೆ. ಅಂದರೆ 7 ದಿನ ಇರಬೇಕಂತಲ್ಲ, ರೋಗದಲ್ಲಿದ್ದಂಥ ಮಗುವನ್ನು ಕಾಪಾಡಿಕೊಳ್ಳೋದಕ್ಕೆ ದೇವರ ಹತ್ರ ಬೇಡ್ತಾನೆ. ಏನು ಮುಟ್ಟಲ್ಲ, ಏನು ಕುಡಿಯಲ್ಲ, ಊಟನೂ ಮಾಡಲ್ಲ, ನೀರು ಕುಡಿಯಲ್ಲ, ಒಟ್ಟಲ್ಲಿ ಉಪವಾಸದಲ್ಲಿರ್ತಾನೆ. ದೇವ್ರ ಹತ್ರ ಬೇಡ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಕನಿಕರಿಸು ದೇವ ಅಂತ ಕೇಳ್ಕೊಳ್ತಾ ಇದ್ದಾನೆ. ಅಲ್ಲಿ ಪಶ್ಚಾತ್ತಾಪ ಪಡೋದಕ್ಕೆ ಒಂದು ಉಪವಾಸದ ವ್ರತ, ದೇವರ ಬಳಿಯಲ್ಲಿ ವಿಜ್ಞಾಪನೆ. ಇಂಥ ಒಂದು ಸಂದರ್ಭಗಳು ಅಲ್ಲೆಲ್ಲಿ ನೋಡ್ತಾ ಇರ್ತೀವಿ ನಾವು, ಓಕೆ. ಉಪವಾಸ ಮಾಡುವಂಥದ್ದು. ಅಂದರೆ ಮೋಶೆ 40 ದಿನಗಳು ಉಪವಾಸ ಮಾಡಿದ್ದಾರೆ. ಎರಡನೇದಾಗಿ ಎಲ್ಲರೂ ಮಾಡಬೇಕಂತೂ ಆಜ್ಞೇನಿಲ್ಲ ಅದು. ಆದರೆ ಉಪವಾಸ ಮಾಡಬೇಕಾದ್ರೆ ಅದರ ಹಿಂದೆ ಕಾರಣ ಪಶ್ಚಾತ್ತಾಪ ಪಡೋದಕ್ಕೆ ಮೊದಲನೇ ಕಾರಣ ಆಗುತ್ತೆ. ಎರಡನೇದಾಗಿ ದೇವರ ಮನಸ್ಸನ್ನು ಗೆಲ್ಲೋದಕ್ಕೆ ಎರಡನೇ ಕಾರಣ. ನಮ್ಮನ್ನು ನಾವು ಪಶ್ಚಾತ್ತಾಪ ಪಡೋದಕ್ಕೆ, ತಮ್ಮ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡೋದಕ್ಕೆ, ಎರಡನೇದಾಗಿ ದೇವರ ಮನಸ್ಸನ್ನೇ ಗೆಲ್ಲೋದಕ್ಕೆ, ಅದರಲ್ಲಿ ಯಥಾರ್ಥವಾಗಿ ಇರಬೇಕು. ಆ ಒಂದು ಕಾರ್ಯಕ್ರಮ ಒಂದು ಕಾಲದಲ್ಲಿ ಮೋಶೆ ಮಾಡಿದ್ದಾರೆ, ದಾವೀದನು ಮಾಡಿದ್ದಾರೆ. ಅದೇ ಪ್ರಕಾರ ಯೋನನ ಕಾಲದಲ್ಲಿ ಅರಸನು, ಎರಡನೇದಾಗಿ ಅಲ್ಲಿರುವಂಥ ಪ್ರಜೆಗಳು ಮಾಡಿರುವಂಥದ್ದು ನಾವು ನೋಡ್ತೀವಿ. ಯೆಹೂದ್ಯರ ಮಧ್ಯದಲ್ಲಿ ಕೂಡ ಈ ಉಪವಾಸ ವ್ರತ ಮಾಡುವಂಥದ್ದು ನೋಡ್ತೀವಿ. ಉಪವಾಸ ಅಂದರೆ ಏನು ಅನ್ನೋ ಅರ್ಥವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದೀರಾ. ಒಂದು ದೇವರನ್ನು ಮೆಚ್ಚಿಸುವುದಕ್ಕಾಗಿ, ಇನ್ನೊಂದು ನಮ್ಮನ್ನು ನಾವು ಸಂಪೂರ್ಣ ತಗ್ಗಿಸಿಕೊಂಡು ದೇವರ ಕನಿಕರಕ್ಕೋಸ್ಕರವಾಗಿ, ದೇವರ ನಮ್ಮನ್ನು ಒಲಿಬೇಕು, ನಾವು ಮಾಡಿದ ಅಪರಾಧವನ್ನು ಮನ್ನಿಸೋಕ್ಕೋಸ್ಕರವಾಗಿ ಉಪವಾಸ ವ್ರತ ಮಾಡ್ತಾರೆ ಅನ್ನೋದು. ಮತ್ತು ಯಾವುದಾದ್ರು ಒಂದು ಕಾರ್ಯಗಳಿದ್ದಾಗ ಅದನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರನೂ ಉಪವಾಸ ಮಾಡೋದನ್ನು ನಾವು ಇಲ್ಲಿ ನೀವು ಹೇಳಿದ ಪ್ರಕಾರ ಗೊತ್ತಾಯಿತು. ಅದೇ ರೀತಿ ಮೋಸೆ ಮೂಲಕವಾಗಿ ಸಿನಾಯಿ ಬೆಟ್ಟದಲ್ಲಿ 40 ದಿನ ಮೋಸೆಯವರು ಉಪವಾಸ ಇದ್ದರು ಅನ್ನೋದು ಕೇಳಿ ಅವರಿಂದ ಪ್ರಾರಂಭವಾಯಿತು ಈ 40 ದಿನದ ಉಪವಾಸ ಅನ್ನೋದು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಟ್ಟಕ್ಕೆ ಧನ್ಯವಾದಗಳಣ್ಣ. ಅಣ್ಣ, ಹಾಗಾದರೆ ಜನರು ಯಾವ ಯಾವ ಸಂದರ್ಭದಲ್ಲಿ ಉಪವಾಸ ಮಾಡ್ತಿದ್ರು, ಅದು ನಮಗೆ ಬೈಬಲ್ ಪ್ರಕಾರವಾಗಿ ಸ್ವಲ್ಪ ತಿಳಿಸ್ಕೊಟ್ರೆ ಚೆನ್ನಾಗಿ. ಜನರು ನೋಡಿಮ್ಮ, ಇವಾಗ ಎಸ್ತೇರಳ ಗ್ರಂಥದಲ್ಲಿ ನಾವು ನೋಡ್ತೀವಿ. ಎಸ್ತೇರಳ ಗ್ರಂಥದಲ್ಲಿ ಮೊರ್ದೆಕೆ ಇರ್ತಾನೆ, ಆಮೇಲೆ ಎಸ್ತೇರಳು, ಆಮೇಲೆ ಆಮಾನನು. ಇವರ ಕಾಲದಲ್ಲಿ ಅಲ್ಲಿ ಏನು ನಡೆದಿದೆ ಅಂದರೆ, ಆಮಾನನು ಎಂಬ ಈ ಮನುಷ್ಯನು ಯೆಹೂದ್ಯರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬುವಂಥ ಕುತಂತ್ರ ಮಾಡ್ತಾ ಇರ್ತಾನೆ. ಯೆಹೂದ್ಯರನ್ನು ಸಂಪೂರ್ಣವಾಗಿ, ಅಂದರೆ ಯೆಹೂದ್ಯರೆಲ್ಲರನ್ನೂ ಸಂಪೂರ್ಣವಾಗಿ ನಾಶ ಮಾಡಬೇಕು ಎನ್ನುವಂಥದ್ದು ಮುಖ್ಯ ಉದ್ದೇಶ ಅಲ್ಲ. ಯಾರ್ದು? ಆಮಾನದು. ಯಾರನ್ನು ಕೊಂದಾಗಬೇಕು ಎನ್ನುವಂಥದ್ದು ಅಂದರೆ ಮೊರ್ದೆಕೈನನ್ನು ಕೊಂದಾಗಬೇಕು. ಯಾಕೆ ಅಂತ ನೋಡುವಾಗ, ಈ ಹಾಮಾನನನ್ನು ಅಹಶ್ವರೋಷನು ಒಂದು ಉನ್ನತ ಅಧಿಕಾರ ಕೊಡ್ತಾನೆ. ಅಧಿಕಾರ ಕೊಟ್ಟಾಗ ಈತನು, ಅಂದರೆ ಹಾಮಾನನು ಎಂಬ ಅಧಿಕಾರಿಯಾದ ಈತನು, ಒಂದು ಉನ್ನತ ಸ್ಥಾನದಲ್ಲಿ ಇದ್ದಂಥ ಈತನು ಪ್ರಯಾಣ ಮಾಡುವಾಗ ಅಲ್ಲಿ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅಲ್ಲಿರುವಂಥ ಅಧಿಕಾರಿಗಳು, ಇಲ್ಲಾಂದರೆ ಪ್ರಜೆಗಳು, ಹಿರಿಯರು, ನಾಯಕರು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಆತನಿಗೆ ಅಡ್ಡ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ. ಆ ಸಮಯದಲ್ಲಿ ಮೊರ್ದೆಕೇಮು ಅಂತ ಈತನು ನಮಸ್ಕಾರ ಮಾಡಲ್ಲ. ಯಾರಿಗೆ? ಹಾಮಾನನಿಗೆ ನಮಸ್ಕಾರ ಮಾಡಿಲ್ಲ ಅಂತೇಳಿ ಹಾಮಾನನು ಮೊರ್ದೆಕೆ ಮೇಲೆ ದ್ವೇಷ ಇಟ್ಕೊಳ್ತಾನೆ. ಎರಡನೇದಾಗಿ ಈ ಹಾಮಾನನು ಯಾರ ಕುಲದವನು, ಎಲ್ಲಿಂದ ಬಂದವನು, ಯಾರ ಗೋತ್ರದವನು, ಈ ಮನುಷ್ಯನು ಯಾರು ಅಂತೇಳಿ ಎಲ್ಲ ವಿಚಾರ ಮಾಡಿದಾಗ ಈ ಮನುಷ್ಯನು ಯೆಹೂದ್ಯರ ವಂಶದವನು ಅಂತ ಹೇಳಿ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ತಾನೆ. ಹಾಮಾನ ತಿಳ್ಕೊಂಡಾಗ ಇವನು ಮಾತ್ರವಲ್ಲ,
ಟೋಟಲ್ ಇವನ ಕುಟುಂಬ ಎಲ್ಲರೂ ಕೂಡ ನಾಶವಾಗಬೇಕು, ಇವ್ರ ವಂಶನೇ ಅಂದರೆ ಯೆಹೂದ್ಯ ಗೋತ್ರದವರೆಲ್ಲರೂ ನಾಶವಾಗಬೇಕು ಎಂಬುವಂಥ ಕುತಂತ್ರ ಮಾಡ್ತಾನೆ. ಕುತಂತ್ರ ಮಾಡಿ ಚಕ್ರವರ್ತಿಯ ಮೂಲಕ ಆಜ್ಞೆಯನ್ನು ಪಡ್ಕೊಳ್ಳೋದಕ್ಕೆ ಸಿದ್ಧನಾಗ್ತಾನೆ. ಆಜ್ಞೆ ಕೂಡ ಪಡ್ಕೊಳ್ತಾನೆ ಹಾಮಾನನು. ಆವಾಗ ಮೊರ್ದೆಕೈಗೂ ಗೊತ್ತಾಗುತ್ತೆ, ಎಸ್ತೇರಳಿಗೂ ಗೊತ್ತಾಗುತ್ತೆ ಈ ವಿಷಯ. ಗೊತ್ತಾದಾಗ ಅವಾಗ ಟೋಟಲ್ ಎಲ್ಲರೂ ಯೆಹೂದ್ಯರೆಲ್ಲರೂ ಕೂಡ ಉಪವಾಸ ವ್ರತ ಮಾಡ್ತಾರೆ, ದೇವರನ್ನು ಬೇಡ್ತಾರೆ. ನಮಗೆ ಅಪಾಯ ಬಂದಿದೆ ದೇವ, ನಮಗೆ ದೊಡ್ಡ ಅಪಾಯ ಬಂದಿದೆ, ಈ ಅಪಾಯದಿಂದ ನಮ್ಮನ್ನು ಕಾಪಾಡಬೇಕು ದೇವ, ನಮ್ಮನ್ನು ಕಾಪಾಡಿ ತಂದೆ ಅಂಥೇಳಿ ಮೊರ್ದೆಕೈ, ಎಸ್ತೇರಳು ಒಂದು ಒಳ್ಳೆಯ ನಿರ್ಣಯ ತಗೊಂಡು ಟೋಟಲ್ ಅವರ ಸಮಾಜಕ್ಕೆ, ಯೆಹೂದ್ಯರ ಸಮಾಜಕ್ಕೆ ತಿಳಿಸಿದಾಗ ಎಲ್ಲರೂ ಸಿದ್ಧರಾಗ್ತಾರೆ, ಎಲ್ಲರೂ ಉಪವಾಸ ವ್ರತ ಮಾಡ್ತಾರೆ. ಅಲ್ಲಿ ದೊಡ್ಡದೊಂದು ಅಪಾಯ ಬಂದಾಗ ಉಪವಾಸದ ವ್ರತ ಮಾಡುವಂಥದ್ದು ನೋಡ್ತೀವಿ. ಎರಡನೇದಾಗಿ ಸಬ್ಬತ್ತು ದಿನದಲ್ಲೇ ಅದು ಉಪವಾಸ ವ್ರತ ಅಂದರೆ ಅವತ್ತು ಪ್ರತ್ಯೇಕವಾಗಿ ಏನು ಮುಟ್ಟಲ್ಲ, ಏನು ಮುಟ್ಟಬಾರ್ದು, ಏನು ತಿನ್ನಬಾರ್ದು, ದೇವರ ಆಜ್ಞೆ, ಅದು ದೇವ್ರು ಕೊಟ್ಟಂಥ ಆಜ್ಞೆ. ಪ್ರತಿ ಸಬ್ಬತ್ತು ದಿನ ಬರುತ್ತೆ ನೋಡಿ, ಸಬ್ಬತ್ತು ದಿನ ಬಂದಾಗ ಏನು ಊಟ ಮಾಡಬಾರ್ದು, ಏನು ಕೆಲಸನೂ ಮಾಡಬಾರ್ದು ಎನ್ನುವಂಥದ್ದು ಇರುತ್ತೆ, ಬೆಂಕಿಯನ್ನು ಹಚ್ಚಬಾರ್ದು ಅಂತ ಇರುತ್ತೆ. ಅವತ್ತು ಉಪವಾಸ ವ್ರತ ಅದು. ಎರಡನೇದಾಗಿ ಅಪಾಯ ಬಂದಾಗ, ಸಮಸ್ಯೆಗಳು ಬಂದಾಗ ದೇವರ ಬಳಿಯಲ್ಲಿ ಸಂಪೂರ್ಣವಾಗಿ ತಗ್ಗಿಸ್ಕೊಂಡು ಮೊಣಕಾಲಿನಲ್ಲಿ ಎರಡನೇದಾಗಿ ಬೂದಿ ಹಾಕ್ಕೊಂಡು ಗೋಣಿ ಚೀಲ ಉಟ್ಕೊಂಡು ಆ ಒಂದು ಬಾಧೆಯಲ್ಲಿ ದೇವರಿಗೆ ಮೊರೆಯಿಡ್ತಾರೆ. ಅದ್ರ ಜೊತೆಗೆ ಕಣ್ಣೀರು ಸುರಿಸ್ತಾರೆ, ಬಾಧೆ ಪಡ್ತಾರೆ. ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ದೇವರನ್ನು ಮೊರೆ ಇಡ್ತಾರೆ. ಆ ಸಮಯದಲ್ಲಿ ದೇವರು ಕನಿಕರಿಸಿ ಅವರಿಗೆ ಸಹಾಯ ಮಾಡ್ತಾರೆ. ಆ ರೀತಿ ಕೆಲವು ಸಂದರ್ಭಗಳಲ್ಲಿ ಇಸ್ರಾಯೇಲ್ಯರ ಮಧ್ಯದಲ್ಲಿ ನಡೆದಿದೆ. ಇಸ್ರಾಯೇಲ್ಯರ ಮಧ್ಯದಲ್ಲಿ ಇಂಥ ಉಪವಾಸ ಕಾರ್ಯಕ್ರಮಗಳು ನಡೆದಿದೆ. ಇಸ್ರಾಯೇಲ್ಯರು ಈ ಉಪವಾಸ ಕಾರ್ಯಕ್ರಮವನ್ನು ಅಂದರೆ ಅವರನ್ನು ಸಂಪೂರ್ಣವಾಗಿ ತಗ್ಗಿಸ್ಕೊಂಡು ದೇವರಿಗೆ ಶರಣಾಗಿ ಇದನ್ನು ಮಾಡ್ತಾಯಿದ್ರು. ದೊಡ್ಡ ದೊಡ್ಡ ಪ್ರಾಬ್ಲಮ್ ಬಂದಾಗ, ಈಗ ಹಾಮಾನನು ಇಡೀ ಯೆಹೂದ್ಯ ಕುಲವನ್ನೇ ನಾಶ ಮಾಡಬೇಕು ಅಂತ ಹೊರಟಾಗ ಆವಾಗ ಎಲ್ಲರೂ ಸೇರಿ ಮೊರೆ ಹೊಕ್ಕಿರೋದನ್ನು ನಾವು ನೋಡ್ತೀವಿ. ಎಸ್ತೇರಳಾಗಿರ್ಬೋದು, ಮತ್ತೆ ಎಸ್ತೇರಳ ಗ್ರಂಥದಲ್ಲಿ ಇರುತ್ತೆ. ಎಸ್ತೇರಳ ಗ್ರಂಥ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ ಎಲ್ಲ ಓದ್ಕೊಂಡು ಹೋದಾಗ ಅವೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಮೇನ್ ಏನಪ್ಪ ಅಂತಂದರೆ ಹಾಮಾನನು ಕುತಂತ್ರ ಮಾಡಿರ್ತಾನೆ. ಈ ಕುತಂತ್ರದಿಂದ ಒಟ್ಟಿನಲ್ಲಿ ಎಲ್ಲರನ್ನ ಕೊಂದಾಕಬೇಕು ಎಂಬುವಂಥದ್ದು. ಅದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ದಾರಿ ದೇವ್ರ ಸಹಾಯ ಇಲ್ಲದೆ ಇದು ಯಾವುದು ಕೂಡ ಸಾಲ್ವ್ ಆಗಲ್ಲ. ಆದ್ದರಿಂದ ಮೊರ್ದೆಕೈ ಗೊತ್ತಾಗುತ್ತೆ, ನಮ್ಮ ದೇವರನ್ನು ಮೊಣಕಾಲು ಹಾಕಿದರೆ, ನಮ್ಮ ದೇವರನ್ನು ನಾವು ಬೇಡಿದಾಗ ಅದು ಕೂಡ ಯಥಾರ್ಥವಾಗಿ ಪಶ್ಚಾತ್ತಾಪ ಪಟ್ಟು ನಾವು ಶ್ರದ್ಧೆಯಿಂದ ಕೇಳಿಕೊಂಡಾಗ ನಮ್ಮ ದೇವರು ನಮ್ಮನ್ನು ಕೈ ಬಿಡಲ್ಲ ಅಂತೇಳಿ ಮೊರ್ದೆಕೈ ಗೊತ್ತು. ಅದನ್ನು ಎಲ್ಲರಿಗೂ ಪ್ರಕಟಿಸ್ತಾರೆ. ಯೆಹೂದ್ಯರೆಲ್ಲರೂ ಕೂಡ ಹಾಗೆ ಉಪವಾಸ ವ್ರತ ಮಾಡ್ತಾರೆ. ಅಂದರೆ ತುಂಬ ಅಮೂಲ್ಯವಾಗಿ ಮಾಡ್ತಾಯಿದ್ರು. ತುಂಬ ಹೇಳಬೇಕು ಅಂದರೆ ತಮ್ಮನ್ನು ಸಂಪೂರ್ಣ ತಗ್ಗಿಸ್ಕೊಂಡು ಮಾಡುವಂಥ ಒಂದು ವ್ರತ ಉಪವಾಸ. ಅಂದರೆ ದೇವ್ರು ಮೆಚ್ಚಿಸ್ಬೇಕು ಅಂದರೆ ನಮ್ಮಲ್ಲಿ ಯಾವುದೇ ಒಂದು ಅಹಂಕಾರ ಇರಬಾರ್ದಲ್ವಣ್ಣ. ಕಂಪ್ಲೀಟಾಗಿ ಶರಣರಾದಾಗನೇ ದೇವರು ನಮ್ಮನ್ನು ಕ್ಷಮಿಸೋದು. ಅದನ್ನು ಉಪವಾಸ ವ್ರತದಲ್ಲಿ ಅವರು ಮಾಡ್ತಾ ಬಂದಿರೋದನ್ನ ನಮಗೆ ಗೊತ್ತಾಗ್ತಾ ಇದೆ. ದೇವರು ಸಬ್ಬತ್ತು ದಿನದಲ್ಲಿ ಉಪವಾಸ ಇರೋಕ್ಕೆ ಹೇಳಿದ್ರು ಅಲ್ವಣ್ಣ. ಅದೇ ಪ್ರಕಾರ ಇದು 40 ದಿನ ಉಪವಾಸ ಮಾಡಿರೋದು ಫಸ್ಟು ಮೋಶೆ ಮೂಲಕ ಬಂತು. ಅದೇ ರೀತಿಯಾಗಿ ಇಷ್ಟೆಲ್ಲರೂ ಕಷ್ಟ ಬಂದಾಗ, ತುಂಬ ದೊಡ್ಡ ದೊಡ್ಡ ಹಿಂಸೆ ಸಂಕಟದಲ್ಲಿದ್ದಾಗ ಈ ವ್ರತವನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅಂದರೆ ಇದನ್ನು ಮುಂದುವರ್ಸ್ಕೊಂಡು ಬಂದಿರೋದು ಇಸ್ರೇಲರು ಇತಿಹಾಸದಲ್ಲಿ ನಾವು ನೋಡ್ಬೋದಲ್ವಣ್ಣ. ಅಂದರೆ ಅಲ್ಲಿ 40 ದಿನಗಳು ಅನ್ನೋದಿದೆಯಲ್ಲ, ಮೋಶೆ ಸೀನಾಯಿ ಬೆಟ್ಟದಲ್ಲಿ ಹೋದಾಗ ಅದು ಆತನಿಗೆ ಸಂಬಂಧಪಟ್ಟದ್ದು. ದೇವರು ತನ್ನ ಜ್ಞಾನವನ್ನು ಬರೆಸೋದಿತ್ತು, ಆದ್ದರಿಂದ ಅದು ಆತನಿಗೆ ಸಂಬಂಧಪಟ್ಟದ್ದು. ಆ ಥರ 40 ದಿನಗಳ ಒಂದು ಉಪವಾಸ ವ್ರತ ಮಾಡಬೇಕು ಎಂಬುವಂಥದ್ದು ಆಜ್ಞೆ ಇಲ್ಲ. ಆದರೆ ಮಿಕ್ಕಿದವರು ಇಸ್ರಾಯೇಲ್ಯರು ಇಲ್ಲಾಂದರೆ ಯೆಹೂದ್ಯರು ಅಲ್ಲೆಲ್ಲೂ ಉಪವಾಸಗಳು ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ 40 ದಿನಗಳಲ್ಲ, ಅಂದರೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಾಗಿ ಅವರ ಅನುಕೂಲತೆಗೆ ತಕ್ಕಾಗಿ ಉಪವಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ವಾರಕ್ಕೊಂದ್ಸರಿ ಮಾತ್ರ ತಪ್ಪದೆ ನಡೀತಾ ಇದೆ.
ಅಂದ್ರೆ ಸಬ್ಬತ್ ಸಬ್ಬತ್ ದಿನ ಅಂತ ದಿನದಲ್ಲಿ ಇದೆಯಲ್ಲ, ಮಾತ್ರ ಖಂಡಿತವಾಗಿ ಯಾರು ಅದು ತಪ್ಪದೆ ವಾರಕ್ಕೆ ಒಂದು ಸಾರಿ ಉಪವಾಸ ಎನ್ನುವಂಥದ್ದು ನಡೀತಾ ಇದೆ. ತಪ್ಪದೇ ನಡೀತಾ ಇದೆ. ತಪ್ಪದೆ ನಡೀತಾ ಹೌದು. ಇದೆ. ಅವತ್ತು ಏನಪ್ಪ ಅಂದರೆ ಯಾರು ಅಡಿಗೆ ಮಾಡಂಗಿಲ್ಲ, ಯಾರು ಊಟ ಮಾಡಂಗಿಲ್ಲ, ಕೆಲಸನೂ ಮಾಡುವ ಹಾಗಿಲ್ಲ. ಮಾಡಂಗಿಲ್ಲ. ಓಕೆ. ಅದು ಖಂಡಿತವಾದಂತಹ ಆಜ್ಞೆ ಅವರು ಕೊಟ್ಟಿದ್ದು. ಅದು ಆಜ್ಞೆ. ಇದು 40 ದಿನದ ಉಪವಾಸ ಏನು ಆಜ್ಞೆ ಅಲ್ಲ. 40 ದಿನಗಳದು ಮೋಶೆ ಮಾಡಿರುವಂಥದ್ದು ಆಜ್ಞೆ ಅಲ್ಲ, ಅದು ಆತನಿಗೆ ಸಂಬಂಧಪಟ್ಟದ್ದು. ಓಕೆ. ಸಬ್ಬತ್ ದಿನದ ಉಪವಾಸ ಮಾತ್ರ ಅದು ದೇವರು ಕೊಟ್ಟಂತ ಒಂದು ಅದು ಇಸ್ರಾಯೇಲ್ರಿಗೆ ಕೊಟ್ಟಂತ ಒಂದು ಆಜ್ಞೆ ಆಗಿದೆ. ಹೌದು ಹೌದು. ಓಕೆ ಅಣ್ಣ, ತುಂಬ ಸಂತೋಷ. ಯಾಕಂದರೆ ಇದು ಎಷ್ಟೋ ಜನ ನಮಗೆ ನಿಜವಾಗೂ ಗೊತ್ತೇ ಇರಲಿಲ್ಲ, ಯಾವ ಸಂದರ್ಭಕ್ಕೆ ಮಾಡ್ತಾರೆ ಜನ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ. ನಾವು ಅದೊಂದು ಆಜ್ಞೆಗಳನ್ನು ಹಾಗೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದರೆ ಅದು ತಪ್ಪಾಗುತ್ತಲ್ವ. ದೇವರು ಕೊಟ್ಟು ಆಜ್ಞೆ ಯಾವುದು ಅಥವಾ ನಾವೇ ಕಲ್ಪಿತ ಮಾಡ್ಕೊಂಡಿದ್ದೀವ, ಇದನ್ನು ತಿಳ್ಕೊಳಕ್ಕೋಸ್ಕರವಾಗಿ ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಯ್ತಣ್ಣ. ಈಗಿನ ಕಾಲದಲ್ಲಿ ನೋಡಿಮ್ಮ, ಈ ಉಪವಾಸ ವ್ರತ ಮಾಡ್ತಾ ಇದ್ದಾರಲ್ಲ, ಅಂದರೆ 40 ದಿನಗಳು ಅಂತ ಈ ಉಪವಾಸ ವ್ರತಗಳು ಆಮೇಲೆ ಶ್ರಮೆ ದಿನಗಳು ಅಂತ ಆಚರಣೆ ಮಾಡ್ತಾ ಇದ್ದಾರಲ್ಲ, ಇದು ದೇವರು ಹೇಳಿಲ್ಲ. ಓಕೆ. ಅಂದರೆ ದೇವರು ಹೀಗೆ ಮಾಡಿ ಅಂತ ಹೇಳಿಲ್ಲ. ಒಂದು ವೇಳೆ ದೇವರನ್ನು ಮಹಿಮೆ ಪಡಿಸೋದಕ್ಕೆ ಇವರು ಮಾಡಿದ್ರೆ ತೊಂದರೆ ಇಲ್ಲ, ತಪ್ಪಿಲ್ಲ. ಎರಡನೇದಾಗಿ ಆ ದೇವರ ಕಾರ್ಯಕ್ರಮಗಳನ್ನು, ಇಲ್ಲಾಂದರೆ 4 ಮಂದಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ, ಈ ಸಮಾಜವನ್ನು ಕಾಪಾಡೋದಕ್ಕೆ ಒಳ್ಳೆಯ ರೀತಿಯಿಂದ ನಾವು ಮಾಡ್ತಾ ಇದ್ದೀವಿ ಅಂದಾಗ, ಯಥಾರ್ಥವಾಗಿ ಮಾಡ್ತೀವಿ ಅಂದಾಗ ತೊಂದರೆ ಇಲ್ಲ. ಮನುಷ್ಯರು ನೇಮಿಸಿರುವಂಥ ಆಚರಣೆ ಏನೋ ಆಚರಣೆ ಮಾಡಬೇಕು ಎಂಬಂಥದ್ದು ಮಾಡ್ಕೊಂಡು ಹೋದಾಗ ಅವಾಗ ಉಪಯೋಗ ಆಗಲ್ಲ, ಉಪಯೋಗ ಇಲ್ಲ ಇದರಿಂದ. ಇವಾಗ 40 ದಿನ ಯಾಕೆ ಮಾಡ್ತಾರೆ ಹೇಳಿಮ್ಮ? ಯಥಾರ್ಥವಾಗಿ ಮಾಡಬೇಕು ಅಂತಲೇ ಮಾಡೋದು. 40 ದಿನ ಉಪವಾಸ ವ್ರತ ಶ್ರಮೆ ದಿನಗಳಂತೇಳಿ ಯಾಕೆ ಆಚರಣೆ ಮಾಡ್ತಾರೆ? ಯಾರನ್ನ ಮೆಚ್ಚಿಸೋದಕ್ಕೆ? ಜನಗಳನ್ನು ಮೆಚ್ಚಿಸೋಕ್ಕೆ. ಉದ್ದೇಶ ಏನು? ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಉಪವಾಸ ವ್ರತ 40 ದಿನಗಳ ಶ್ರಮೆ ದಿನಗಳು ಅಂಥೇಳಿ ನಾವು ಮಾತಾಡ್ಕೊಳ್ತಾ ಇರ್ತೀವಿ. ಎಲ್ಲ ಕಡೆ ಅಲ್ಲೆಲ್ಲಿ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಇದು ಪ್ರತ್ಯೇಕವಾದಂಥ ಉಪವಾಸ ವ್ರತದ ದಿನಗಳಿವು, ನಾವು ಆಚರಣೆ ಮಾಡಲೇಬೇಕು ಅಂಥೇಳಿ. ಯಾರನ್ನ ಮೆಚ್ಚಿಸೋದಕ್ಕೆ? ಅಂದರೆ ನಾವು ಕ್ರೈಸ್ತರು, ನಾವು ಉಪವಾಸ ವ್ರತ ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ? ದೇವ್ರನ್ನ ಮೆಚ್ಚಿಸೋದಕ್ಕೆ? ನಿಜವಾಗ್ಲೂ ಇದು ದೇವ್ರನ್ನ ಮೆಚ್ಚಿಸೋದಕ್ಕೇ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಯಾರಾದರೂ ಅಂದ್ಕೊಂಡ್ರೆ ಈ ವಿಷಯದಲ್ಲಿ ದೇವ್ರು ಮೆಚ್ಚಲ್ಲ. ದೇವರು ಮೆಚ್ಚಬೇಕಾದ್ರೆ ಯೆಶಾಯನ ಗ್ರಂಥದಲ್ಲಿ ಒಂದು ಮಾತಿರುತ್ತೆ. ಯೆಶಾಯನ ಗ್ರಂಥ 58ನೇ ಅಧ್ಯಾಯ 4ನೇ ವಚನದಿಂದ, ನೋಡಿರಿ, ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ. ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟತಕ್ಕದ್ದಲ್ಲ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು. ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಂಡು ಗೋಣಿತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವರ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರನ್ನು ಹೊದಿಸುವುದು, ನಿನ್ನಂತೆ ನೆರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತ ಅಲ್ಲವೇ? ಸಾಕು. ಉಪವಾಸ ವ್ರತವಲ್ಲವೇ? ಉಪವಾಸ ವ್ರತ ಅಂದರೆ ದೇವರು ಮೆಚ್ಚುವಂಥ ಉಪವಾಸ ಇಲ್ಲಿ ನೋಡ್ತೀವಿ. ದೇವರು ಮೆಚ್ಚುವಂಥ ಉಪವಾಸವನ್ನು ಇಲ್ಲಿ ನೋಡ್ತೀವಿ. ಏನಪ್ಪ ಅಂದರೆ, ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು. ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಂಡು ಗೋಣಿತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು ಅಂತಾರೆ. ಅಂದರೆ ಕೇಡಿನ ಬಂಧಗಳನ್ನು ಬಿಚ್ಚುವಂಥದ್ದು. ಅಂದರೆ ಇಲ್ಲಿ ದೇವರು ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ಹೇಳ್ತಾ ಇದ್ದಾರೆ. ಅಂದರೆ ನೀವು ಉಪವಾಸ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಮಧ್ಯದಲ್ಲಿ ಏನು ಕಾಣ್ತಾ ಇದೆ? ಜಗಳ ಇದೆ, ಆಮೇಲೆ ವೈಷಮ್ಯಗಳಿದೆ, ಹಗೆ ಇದೆ, ದ್ವೇಷ ಮಾಡ್ತೀರಾ, ಆಮೇಲೆ ಮೋಸ ಮಾಡ್ತೀರಾ. ಇವೆಲ್ಲ ಮಾಡಿಕೊಂಡು ನೀವು ಉಪವಾಸ ವ್ರತ ಮಾಡ್ತೀರಾ. ಯಾತಕ್ಕಾಗಿ ಉಪವಾಸ ವ್ರತ? ವ್ಯರ್ಥ. ಅಂದರೆ ನಿಮ್ಮ ಹೃದಯ ಸರಿ ಇಲ್ಲ, ನಿಮ್ಮ ಜೀವಿತ ಸರಿ ಇಲ್ಲ ಅಂಥೇಳಿ ಒಂದು ಕಾಲದಲ್ಲಿ ಇಸ್ರಾಯೇಲ್ಯರನ್ನು ಯೆಹೂದ್ಯರನ್ನು ನೋಡಿ ದೇವರು ಹೇಳುವಂಥದ್ದು.
ಅಂದರೆ ಇಸ್ರಾಯೇಲ್ರು ಉಪವಾಸ ವ್ರತ ಮಾಡ್ತಾ ಇದ್ದಾರೆ, ಆಮೇಲೆ ಕೆಲವು ಆಚರಣೆ ಮಾಡ್ತಾ ಇದ್ದಾರೆ. ಈ ಮಾಡುವಂಥ ಸಮಯದಲ್ಲಿ ಅವರೆಲ್ಲರನ್ನು ಪರಿಶೋಧನೆ ಮಾಡಿದಾಗ ಅವರಲ್ಲಿ ಅನೇಕ ತಪ್ಪುಗಳಿದೆ, ಅನೇಕ ಪಾಪಗಳಿದೆ. ಸರಿ. ಎರಡನೇದಾಗಿ ಅವರ ಮಧ್ಯದಲ್ಲಿ ಸೇವೆ ಮಾಡ್ತಾ ಇರ್ತಾರಲ್ಲ, ಸೇವಕರು ಕೂಲಿ ಮಾಡಿಸ್ಕೊಳ್ತಾ ಇರ್ತಾರೆ, ಅವ್ರಿಗೆ ಸರಿಯಾದ ಕೂಲಿ ಕೊಡದೆ ಅವ್ರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಕಿರಿಕಿರಿ. ಎರಡನೇದಾಗಿ ಅವ್ರ ಮಧ್ಯದಲ್ಲಿ ಇನ್ನೊಂದು ಜಗಳ ಇದೆ, ಆಮೇಲೆ ಗಲಾಟೆ ಇದೆ, ಮತ್ತೊಂದು ಮೋಸ ಇದೆ. ಇವೆಲ್ಲ ಮಾಡಿಕೊಂಡು ಉಪವಾಸ ಅಂತ ಇದ್ದಾರೆ, ದೇವ್ರಿಗೋಸ್ಕರ ಉಪವಾಸ ಮಾಡೋಣ ಅಂಥೇಳಿ. ಹಾಗೆ ಉಪವಾಸ ಮಾಡುವಾಗ ಅಂಥ ಉಪವಾಸ ನನಗೆ ಇಷ್ಟವಾಗುತ್ತಾ? ಭೂಲೋಕದಲ್ಲಿ ನೀವು ಮಾತ್ರವಲ್ಲ, ಎಲ್ಲರೂ ನನಗೆ ಮಕ್ಕಳು. ಎಲ್ಲರೂ ನನಗೆ ಮಕ್ಕಳಾಗುವಾಗ ಒಬ್ಬ ಅಮಾಯಕನನ್ನು ನೀವು ನಿಂದಿಸ್ತಾ ಇದ್ದೀರಿ, ಅವಮಾನ ಪಡಿಸ್ತಾ ಇದ್ದೀರಿ, ಹೊಡಿತಾ ಇದ್ದೀರಿ, ಅವನು ಕೂಲಿಯನ್ನು ನೀವು ಹೇಳ್ಕೊಳ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಲ್ಲ. ಇಂಥದ್ದೆಲ್ಲ ಮಾಡಿಕೊಂಡು ಬಂದು ಮತ್ತೆ ಉಪವಾಸ ಮಾಡುವಾಗ ನನಗೆ ನಿಮ್ಮ ತಪ್ಪುಗಳೇ ನನಗೆ ಕಾಣ್ತಾ ಇದೆ, ನಿಮ್ಮ ಪಾಪಗಳೇ ನನಗೆ ಕಾಣ್ತಾ ಇದೆ ಅಂಥೇಳಿ ದೇವ್ರು ನೊಂದುಕೊಳ್ತಾ ಇದ್ದಾರೆ. ಇದವಲ್ಲ ನೀವು ಮಾಡುವಂಥ ಉಪವಾಸ, ಇದಲ್ಲ ನಾನು ಮೆಚ್ಚುವಂಥ ಉಪವಾಸ. ಏನಪ್ಪ ಅಂದರೆ ಇಲ್ಲಿ ಹೇಳ್ತೀನಿ ಕೇಳಿ ಅಂತ ಹೇಳ್ತಾರೆ. ಏನದು? ಕೇಡಿನ ಬಂಧಗಳನ್ನು ಬಿಚ್ಚುವುದು ಅಂತಾರೆ. ಕೇಡಿನ ಬಂಧಗಳನ್ನು ಅಂದಾಗ ಸೈತಾನನು ಬಂಧಗಳನ್ನು, ಅಂದರೆ ಸೈತಾನನೇನು ಮಾಡಿದ್ದಾನೆ? ಬೇಡಿ ಹಾಕಿದ್ದಾನೆ, ಬಂಧಿಸಿದ್ದಾನೆ. ಯಾವ ಥರ ಬಂಧಿಸಿದ್ದಾನೆ ಅಂತ ನೋಡುವಾಗ, ಲೋಕದಲ್ಲಿ ಒಂದು ರೀತಿಯಲ್ಲಿ ಹಣದ ವ್ಯಾಮೋಹ, ಅಧಿಕಾರದ ವ್ಯಾಮೋಹ, ಹೆಣ್ಣಿನ ವ್ಯಾಮೋಹ, ಇಲ್ಲಾಂದರೆ ಗಂಡಿನ ವ್ಯಾಮೋಹ, ಯಾವುದೋ ಒಟ್ಟಿನಲ್ಲಿ ದೇವರ ಭಕ್ತಿಯನ್ನು ಕೆಡಿಸುವಂಥ ಒಂದು ವ್ಯಾಮೋಹವನ್ನು ಸೈತಾನನು ಹುಟ್ಟಿಸಿ ಇವರನ್ನು ಬಂಧಿಸಿದ್ದಾನೆ. ಅದಕ್ಕೆ ಕೆಲವರು ಒಂದೊಂದು ರೀತಿಯಲ್ಲಿ ಹೋಗ್ತಾ ಇದ್ದಾರೆ, ಅವುಗಳನ್ನು ಏನು ಮಾಡಬೇಕಂತೆ? ಬಿಚ್ಚಬೇಕು ಅಂತಾರೆ. ಅಂದರೆ ಸೈತಾನನು, ಯಾರವನು? ಕೆಡುಕನು ಬಂಧಿಸಿರುವಂಥ ಬಂಧನಗಳನ್ನು ಬಿಚ್ಚುವಂಥದ್ದು, ನೊಗದ ಕಣ್ಣಿಗಳನ್ನು ಕಳಚುವಂಥದ್ದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವಂಥದ್ದು, ನೊಗಗಳನ್ನೆಲ್ಲ ಮುರಿಯುವುದು ಅಂತ ಹೇಳ್ತಾರೆ. ಅಂದರೆ ಸೈತಾನನು ಏನೇನು ಬಂಧಿಸಿದ್ದಾನೋ ಅವೆಲ್ಲ ಕೂಡ ನೀವೇನು ಮಾಡಬೇಕು? ನನ್ನ ಜ್ಞಾನದಿಂದ, ಅಂದರೆ ಆತ್ಮಿಕವಾದಂಥ ಜ್ಞಾನದಿಂದ ನೀವೇನು ಮಾಡಬೇಕು? ಈ ಸಮಸ್ಯೆಗಳನ್ನೆಲ್ಲ ತೆಗೆದುಹಾಕಬೇಕು. ಅಂದರೆ ಸೈತಾನನು ಬಂಧಿಸಿದ್ದಾನಲ್ಲ, ಸೈತಾನನು ಬಂಧಿಸಿ ಒಳಪಡಿಸ್ಕೊಂಡಿದ್ದಾನೆ, ಅವನಿಂದ ಬಿಡುಗಡೆ ಮಾಡಬೇಕು ನೀವು. ಎರಡನೇದಾಗಿ ಕೆಳಗಡೆ ಮಾತು, ಹಸಿದವನಿಗೆ ಅನ್ನವನ್ನು ಹಂಚುವುದು. ಅಂದರೆ ಉಪವಾಸ ಅಂದರೆ ಏನು? ನೀವು ಊಟ ಬಿಡೋದಲ್ಲ. ನೀವು ಊಟ ಬಿಟ್ಟು ಪ್ರಾರ್ಥನೆ ಮಾಡ್ತೀರಾ, ನೀವು ಊಟ ಬಿಟ್ಟು ಪ್ರಾರ್ಥನೆ ಮಾಡ್ತೀರಾ. ಆದರೆ ಯಾರಾದರೂ ಹಸಿದವನು ಬಂದಾಗ ಅವನಿಗೆ ಒಂದು ತುತ್ತು ಊಟ ಕೊಡುವಂಥ ಮನಸ್ಸು ನಿಮಗಿರಲ್ಲ, ಹಸಿದವನಿಗೆ ಬಂದಾಗ. ಓಕೆ, ಇದು ಮಾಡಬೇಕು. ಎರಡನೇದಾಗಿ ವಾಕ್ಯ ಎಂಬ ಹಸಿವು. ಮೊದಲನೇದಾಗಿ ಶರೀರಕ್ಕೆ ಬೇಕಾದದ್ದು ಒಂದು ತುತ್ತು ಕೊಡಿ. ಒಂದು ವೇಳೆ ಈ ತುತ್ತು ಕೊಡ್ತೀರಾ ಕೊಡದೇ ಇರ್ತೀರಾ ಅನ್ನೋದು ಬಿಟ್ಬಿಡೋಣ. ಎರಡನೇದಾಗಿ ಪ್ರಾಮುಖ್ಯವಾದದ್ದು ಏನಪ್ಪ ಅಂದರೆ ಆತ್ಮಕ್ಕೆ ಬೇಕಾದಂಥ ಒಂದು ಆಹಾರ. ಈ ಆತ್ಮಕ್ಕೆ ಬೇಕಾದಂಥ ಆಹಾರವನ್ನು ಕೊಡಬೇಕಲ್ಲ. ಅಂದರೆ ಲೋಕದಲ್ಲಿ ಹಸಿವೆಯಿಂದ ಇದ್ದಾರೆ. ಹಸಿವೆ ಅಂದರೆ ಆತ್ಮಿಕವಾದಂಥ ಹಸಿವೆಯಿಂದ ಇದ್ದಾರೆ. ಆತ್ಮಿಕವಾದಂಥ ಜ್ಞಾನವನ್ನು ತಿಳಿಯದೆ ಒಂದು ರೀತಿಯಲ್ಲಿ ಹಸಿವೆಯಲ್ಲಿದ್ದಾರಲ್ಲ, ಅವರಿಗೆ ಆತ್ಮಿಕವಾದಂಥ ಆಹಾರವನ್ನು ತಲುಪಿಸ್ಬೇಕು ನೀವು. ಅದನ್ನು ಬಿಟ್ಟು ಇದನ್ನು ಕೊಡದೆ, ಆತ್ಮಿಕವಾದ ಆಹಾರವನ್ನು ಕೊಡದೆ, ನಿಮ್ಮ ಹೊಟ್ಟೆಯನ್ನು ನೀವು ನೋಡಿಕೊಂಡು ಆಮೇಲೆ ಇವತ್ತೇನೋ ಉಪವಾಸ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಾ, ಮಾಡೋದೆಲ್ಲ ಮೋಸ ಮಾಡ್ತಾ ಇದ್ದೀರಾ. ಆಗಿರುವಾಗ ನನಗೆ ಇಷ್ಟವಾಗುತ್ತಾ? ಹಸಿದವನಿಗೆ ಅನ್ನವನ್ನು ಹಂಚುವುದು ಅಂದಾಗಮ್ಮ ತುಂಬ ಜನ ಆತ್ಮಿಕ ಆಹಾರ ಇಲ್ಲದೆ ನರಳುತ್ತಾ ಇದ್ದಾರೆ. ಓಕೆ, ಅವರು ಸತ್ತರೆಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಅಂಥವರನ್ನು ನೀವು ಕಾಪಾಡಬೇಕಲ್ಲ ಅಂತಾರೆ. ಎರಡನೇದಾಗಿ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಅಂತಾರೆ. ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದಂದರೆ, ನಾವೆಲ್ಲರೂ ಕ್ರೈಸ್ತರಂದಾಗ ಹೊರಗಡೆ ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಅಂದಾಗ ಹೋಗೋರನ್ನ ಬರೋರನ್ನ ತುಂಬ ಜನ ಇರ್ತಾರೆ. ಹಾಗಿದ್ದರೆ ಎಲ್ಲರನ್ನ ಕರ್ಕೊಂಡ್ಬಂದು ಸೇರಿಸ್ಕೋಬೇಕಾ? ಅಲ್ಲ.
ಕೆಲವರು ಬಡವರಿಗೇ, ಕ್ರೈಸ್ತ ಕುಟುಂಬದಲ್ಲಿ ಬಡವರಿಗೇ ಜಾಗ ಇರಲ್ಲ. ಹೌದು. ಮತ್ತು ದೇವರೇನು ಅಲೆಯುತ್ತಿರುವ ಬಡವರನ್ನು ಮನೆಗೆ ಕರ್ಕೊಂಡು ಬರಬೇಕಂತ ಹೇಳ್ತಾರಲ್ಲ, ಇದೇ ನಾನು ಮೆಚ್ಚುವಂಥ ಉಪವಾಸ ಅಂತ ಹೇಳ್ತಾರೆ. ಸಾಧ್ಯನೇ ಇದು? ಅವರು ಬೇರೆ ಅಂದರೆ ಏನು ಅರ್ಥ, ಏನು ಇದರ ಅರ್ಥ? ಇದರ ಅರ್ಥ ಏನು? ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಅಂದರೆ, ಮನೆ ಅಂದರೆ ಯಾವುದು? ಸಭೆ. ಮನೆ ಅಂದರೆ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ 15ನೇ ವಚನ. ಬೇಗನೆ ನಿನ್ನ ಬಳಿಗೆ ಬರುವೆನೆಂದು ನನಗೆ ನಿರೀಕ್ಷೆ ಉಂಟು. ಆದರೆ ಒಂದು ವೇಳೆ ನಾನು ತಡಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯ ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಈ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಸಾಕು. ಇಲ್ಲಿ ದೇವರ ಮನೆ ಅಂದರೆ ಜೀವಸ್ವರೂಪನಾದ ದೇವರ ಸಭೆ. ಬಡವರನ್ನು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಅಂದರೆ ಸಭೆ. ನಾವೆಲ್ಲರೂ ಸಭೆ ಇದ್ದೀವಲ್ಲ, ನಾವೆಲ್ಲರೂ ಸಭೆ. ಈ ಸಭೆಗೆ ಬರಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಸಭೆ ಅಂದರೆ ಅಲಿಯುತ್ತಿರುವ, ಆಹಾರ ಇಲ್ಲದೆ ಅಂದರೆ ವಾಕ್ಯ ಇಲ್ಲದೆ ಅಲಿಯುತ್ತಿರುವ ಬಡವರಿದ್ದಾರಲ್ಲ. ಬಡವರಂದರೆ ಇದರಲ್ಲಿ ಹಣವಂತರು ಇರ್ಬೋದು, ಇಲ್ಲ ಕೋಟ್ಯಾಧೀಶ್ವರು ಇರ್ಬೋದು. ದೇವರ ವಾಕ್ಯವೆಂಬ ಆಹಾರ ಇಲ್ಲದೆ ಇರುವವರೇ ನಿಜವಾದ ಬಡವರು. ಈ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಅಂದರೆ, ತುಂಬ ಜನ ಅಂದ್ಕೊಳ್ತಾರೆ, ಮನೆ ಅಂದರೆ ಈ ಮನೆ, ಇದೇನು ಯಾರ ಕೈಲಾಗುತ್ತೆ? ನಮ್ಮ ಮನೆಯಲ್ಲೇ ಕಿರಿಕಿರಿ ಇರುತ್ತೆ, ಒಬ್ರಿಗೊಬ್ಬರು ಸಮಾಧಾನ ಇಲ್ಲ, ಇನ್ನು ಹೊರಗಡೆ ಇದ್ದವ್ರನ್ನ ನಾವು ಕರ್ಕೊಂಡು ಬಂದು ಇರಿಸ್ಕೊಳಕ್ಕಾಗತ್ತಾ ಅಂಥೇಳಿ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಅಂದರೆ ಇಲ್ಲಿ ದೇವರು ಹೇಳಿರುವಂಥದ್ದು ಉದ್ದೇಶ ಏನಪ್ಪ ಅಂದರೆ, ಜೀವಸ್ವರೂಪನಾದಂಥ ದೇವರ ಮನೆ ಅಂದರೆ ದೇವರ ಸಭೆ. ಈ ದೇವರ ಸಭೆಗೆ ಅಲಿಯುತ್ತಿರುವ ಬಡವರನ್ನು ಅಂದಾಗ ವಾಕ್ಯವನ್ನು ತಿಳಿಯದೇ ಇದ್ದಂಥ ಜನರನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಒಬ್ರನ್ನಾದರೂ ಸೇರಿಸಿದ್ದಾರೆ ಇವರು? ಸೇರಿಸ್ತಾರ? ಎಷ್ಟು ಮಂದಿನ ಸೇರಿಸಿದ್ದೀವಿ? ಅವರು ಬರೋದೇ ಕಷ್ಟ, ಗಟ್ಟಿಯಾಗಿರೋದು. ನಾವೇ ದೇವರ ಮನೆಯಲ್ಲಿ ಹೋಗೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರ್ತೀವಿ. ಏನೋ ಒಂದು ಕಾರಣ ಹೇಳಿ, ಅಂದರೆ ದೇವರ ಸಭೆಗೆ ಬರೋದಕ್ಕೆ ನಾವೇ ಹಿಂದೆ ಮುಂದೆ ಮಾಡ್ತಾ ಇರ್ತೀವಿ. ಅಂದರೆ ಇವರು 40 ದಿನಗಳು ಉಪವಾಸ ವ್ರತ ಮಾಡ್ತಾ ಇರ್ತಾರಲ್ಲ, ಈ ಗುಡ್ ಫ್ರೈಡೇ ಸಂದರ್ಭದಲ್ಲೇ ಈ ಒಂದು ಉಪವಾಸ ವ್ರತ, ಆಮೇಲೆ ದೇವರ ಸಭೆಗೆ ಬರೋದೇ ಇಲ್ಲ, ಲೋಕದ ರೀತಿಯಲ್ಲಿ ತಿರುಗಾಡ್ತಾ ಇರ್ತಾರೆ. ಅಂದರೆ ಇವರು ದೇವರನ್ನು ಮೆಚ್ಚಿಸುವವರ ಅಥವಾ ದೇವರ ನಾಮವನ್ನು ಅವಮಾನಪಡಿಸುವವರ? ದೇವರ ನಾಮವು ಅವಮಾನವಾಗ್ತಾ ಇದೆ. ಹೌದು. ನಿಜವಾದ ಉಪವಾಸ ಅಂದಾಗ ಊಟ ಇಲ್ಲದವರಿಗೆ, ಅಂದರೆ ಆಹಾರ ಇಲ್ಲದವರು ಅಂದಾಗ ಒಂದೇ ಮಾತು, ದೇವರ ವಾಕ್ಯ ಇಲ್ಲದವರು, ದೇವರ ಜ್ಞಾನ ತಿಳಿಯದವರು. ಅಲಿಯುತ್ತಿರೋ ಬಡವರನ್ನು ಅಂದಾಗ ಈ ಲೋಕದಲ್ಲಿ ದೇವರ ಜ್ಞಾನ ಇಲ್ಲದವರು, ಅವರನ್ನು ಮನೆಗೆ ಸೇರಿಸ್ಬೇಕು. ಮನೆ ಅಂದರೆ ದೇವರ ಮನೆ ಅಂದರೆ ದೇವರ ಮನೆ, ದೇವರ ಸಭೆ ಎಂಬ ಮನೆ, ಅಲ್ಲಿ ಸೇರಿಸ್ಬೇಕು. ಈ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಇದು ತಾನೇ ನಾನು ಇಷ್ಟವಾದ ಉಪವಾಸ. ಈ ಥರ ಮಾಡಬೇಕಲ್ವ ನೀವು? ಈ ಥರ ಉಪವಾಸ ಮಾಡಬೇಕಂತ ಹೇಳ್ತಾರೆ. ಎರಡನೇದಾಗಿ, ನಾವು ಊಟ ಬಿಟ್ಟು ಉಪವಾಸ ಮಾಡುವಂಥದ್ದು ಇದೆ ನೋಡಿಮ್ಮ. ಒಂದು ವೇಳೆ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿದ್ದದು. ಒಂದು ಕಾಲದಲ್ಲಿ ಪಶ್ಚಾತ್ತಾಪ ಪಡೋದಕ್ಕೆ ಮಾಡ್ತಾಯಿದ್ರು. ನಿಜವಾಗ್ಲೂ ನಾನು ಪಶ್ಚಾತ್ತಾಪದಿಂದ ಅನ್ನ ಬಿಡ್ತೀನಿ, ಊಟ ಬಿಡ್ತೀನಿ, ನಾನು ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತೀನಿ ಅಂದಾಗ ಇರಲಿ, ತೊಂದರೆ ಇಲ್ಲ. ಏನ್ಮ ಮಾಡ್ಬೋದು, ಆ ಥರ ಮಾಡ್ಬೋದು. ಅಂದರೆ ನಾವು ಊಟ ಬಿಟ್ಟು ಉಪವಾಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಉಪವಾಸನ ಮಾಡುವಂಥ ರೀತಿಗಳು ದೇವರು ಹೇಳಿದ ರೀತಿಯಲ್ಲಿ ನಾವು ನಿಜವಾಗ್ಲೂ ನಾವು ಯಥಾರ್ಥವಾಗಿದ್ದೀವ? ನಿಜವಾಗ್ಲೂ ನಾವು ದೇವರು ಮೆಚ್ಚಿಸೋದಕ್ಕೇ ನಾವು ಮಾಡ್ತಾಯಿದ್ದೀವ, ಅಥವಾ ಜನರು ನೋಡಬೇಕಂತ ಮಾಡ್ತಾಯಿದ್ದೀವ? ಅದು ಬೇಕು. ಮೊಟ್ಟ ಮೊದಲು ಯಥಾರ್ಥವಾಗಿ ನಾವು ಇಲ್ಲದೆ ಹೋದರೆ, ದೇವರಿಗೆ ವಿಧೇಯರಾಗದೆ ಹೋದರೆ, ಭಕ್ತಿಯಿಂದ ನಡ್ಕೊಳ್ಳದೆ ಹೋದರೆ ಉಪಯೋಗ ಇಲ್ಲ. ಉಪವಾಸ ವ್ಯರ್ಥ ಆಗುತ್ತೆ. ಅಂದರೆ ನಾವು ಉಪವಾಸ ಮಾಡುತ್ತೇ ಇರಲಿ, ದೇವರು ಹೇಳಿದ್ದ ನಿಯಮಗಳ ಪ್ರಕಾರವಾಗಿ ದೇವರು ಏನು ಇಷ್ಟಪಡ್ತಾರೆ ಅದನ್ನು ನಾವು ಮಾಡಿದ್ರೆ ಅದು ನಿಜವಾದ ಉಪವಾಸವಾಗುತ್ತೆ. ಅದಕ್ಕೆ ಸಪ್ರೇಟ್ ಉಪವಾಸ ಅನ್ನೋದು, ಅದು ನಾವು ಅನ್ನ ನೀರು ಬಿಡೋದು ಉಪವಾಸ ಅಲ್ಲ. ಅದು ದೇವರು ಮೆಚ್ಚುವಂಥದ್ದಲ್ಲ. ಅದು ದೇವರು ಮೆಚ್ಚುವಂಥದ್ದಲ್ಲ.
ದೇವರು ಮೆಚ್ಚಬೇಕಾದ್ರೆ ಮೊಟ್ಟ ಮೊದಲು ಭಕ್ತಿ, ಭಕ್ತಿ. ಯಥಾರ್ಥತೆ. ಆ ಸಮಯದಲ್ಲಿ ನಾವು ಊಟ ಬಿಟ್ಟು ದೇವ ಇಂಥ ಸಮಸ್ಯೆ ಇದೆ, ಇಂಥ ಸಮಸ್ಯೆಯಲ್ಲಿದ್ದೀವಿ, ನಮ್ಮ ಸಭೆ ಇಂಥ ಸಮಸ್ಯೆಯಲ್ಲಿದೆ, ದೇವರಿಗಾಗಿ ನಮ್ಮನ್ನು ಕಾಪಾಡಿ ದೇವ ಅಂತೇಳಿ ನಿಜವಾಗ್ಲೂ ಯಥಾರ್ಥವಾದಂಥ ಭಕ್ತರು ಪ್ರಾರ್ಥನೆ ಮಾಡಿದಾಗ, ಮೊರೆ ಇಟ್ಟಾಗ, ಉಪವಾಸ ಮಾಡಿದಾಗ ಖಂಡಿತವಾಗಿ ದೇವರು ಪ್ರತಿಫಲ ಸಿಗುತ್ತೆ. ಕೇಳ್ತಾರೆ. ಅದು ದೇವರು ಮೆಚ್ಚುತ್ತಾರೆ. ಆದರೆ ಇವರು ಮಾಡೋದೆಲ್ಲ ಅನ್ಯಾಯಗಳು, ಮೋಸಗಳು ಮಾಡಿಕೊಂಡು ನಾವು ಉಪವಾಸ ಮಾಡ್ತೀವಿ ಅಂದರೆ ದೇವರು ಮೆಚ್ಚಲ್ಲ. ದೇವ್ರಿಗೆ ಇಷ್ಟ ಇಲ್ಲ. ಮೊದಲನೇದಾಗಿ ಅನ್ಯಾಯವಾಗುತ್ತೆ. ಇಷ್ಟನೇ ಇಲ್ಲ, ಅದನ್ನು ನಾನು ಕೇಳಲ್ಲ ಅಂತಲೇ ಹೇಳ್ತಾರೆ ದೇವರು. ಒಂದೇ ಮಾತಲ್ಲಿ ನೀವು ಮಾಡುವಂಥ ಉಪವಾಸ ನಾನು ಮೆಚ್ಚಲ್ಲ, ನಾನು ಕೇಳಲ್ಲ. ಹೌದು. ಅಂದರೆ ದೇವರು ಕೇಳದೆ ಹೋದರೆ, ದೇವ್ರು ಮೆಚ್ಚದೆ ಹೋದರೆ ಆ ಉಪವಾಸ ಮಾಡೋದು ವ್ಯರ್ಥನೆ. ಉಪವಾಸ ಮಾಡೋದು ವ್ಯರ್ಥ. ಎರಡನೇದಾಗಿ ಅವರು ಪ್ರಾರ್ಥನೆ ಮಾಡೋದು ಕೂಡ ವ್ಯರ್ಥನೆ. ಪ್ರಾರ್ಥನೆಯಿಂದ ಕೂಡ ಉಪಯೋಗ ಇಲ್ಲ. ಉಪವಾಸ ಮಾಡುವುದರಿಂದ ಉಪಯೋಗ ಇಲ್ಲ, ಅವರು ಪ್ರಾರ್ಥನೆ ಮಾಡುವುದರಿಂದ ಉಪಯೋಗ ಇಲ್ಲ. ಪ್ರಾರ್ಥನೆ ಕೇಳಬೇಕಂದ್ರೂ ಭಕ್ತಿ ಇರಬೇಕು. ಪರಿಶುದ್ಧತೆ, ಭಕ್ತಿ, ಯಥಾರ್ಥತ್ವ ಇವೆಲ್ಲ ಬಹಳ ಪ್ರಾಮುಖ್ಯವಾದದ್ದು. ದೇವರು ನಮ್ಮ ಮಾತು ಕೇಳಬೇಕಂದಾಗ ಖಂಡಿತವಾಗಿ ವಿಧೇಯರಾಗಬೇಕು. ದೇವರಿಗೆ ವಿಧೇಯರಾಗದೆ, ಭಕ್ತಿ ತೋರಿಸದೆ, ಯಥಾರ್ಥತೆ ಇಲ್ಲದೆ ಏನು ಮಾಡಿದ್ರೂ ಉಪಯೋಗ ಇಲ್ಲ. ನಾವು ಮಾಡೋದೆಲ್ಲ ಸುಮ್ಮನೆ ನಮ್ಮ ಸಂತೋಷಕ್ಕಾಗಿ, ನಮ್ಮ ಸಂತೋಷ ಅಷ್ಟೇ. ನಮ್ಮ ಸಂತೋಷ, ನಾವು ಕ್ರೈಸ್ತರು, ನಾವು ಸನಾತನ ಕಾಲದಿಂದ ಬಂದಂಥ ಕ್ರೈಸ್ತರು ಅಂತ ಹೇಳ್ಕೊಳ್ಳೋದಕ್ಕೆ ಸಮಾಜದಲ್ಲಿ ಅಷ್ಟೇ, ಸಮಾಜದಲ್ಲಿ ತೋರಿಸ್ಕೊಳ್ಳೋದಕ್ಕೆ ಬಿಟ್ಟರೆ ದೇವ್ರ ಬಳಿಯಲ್ಲಿ ಮುಟ್ಟಲ್ಲ ಇದು. ದೇವರ ಬಳಿಯಲ್ಲಿ ಮುಟ್ಟಬೇಕಾದ್ರೆ ಮೊಟ್ಟ ಮೊದಲು ಹೃದಯ ದೇವರು ಕೊಡಬೇಕು. ವಾಕ್ಯದ ಪ್ರಕಾರ ವಿಧೇಯರಾಗಿರಬೇಕು, ವಾಕ್ಯದ ಪ್ರಕಾರ ಭಕ್ತರಾಗಿರಬೇಕು, ಯಥಾರ್ಥವಾಗಿರಬೇಕು. ಆವಾಗ ದೇವರು ಇಷ್ಟಪಡ್ತಾರೆ. ದೇವರು ಮೆಚ್ಚುವಂಥ ಉಪವಾಸ ಅಂದರೆ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ದೇವರು ಬರೆಸಿದ್ದಾರೆ. ಇಷ್ಟೊಂದು ಅದ್ಭುತವಾಗಿ ಬರೆಸಿದ್ದಾರೆ. ಇದನ್ನು ನಾವು ಫಾಲೋ ಮಾಡಿದ್ರೆ ನಿಜವಾಗೂ ದೇವರಿಗೆ ಮೆಚ್ಚುಗೆಯಾದ ಉಪವಾಸ. ಪೂರ್ವದಲ್ಲಿ ಸುಮಾರು 700 ವರ್ಷಗಳ ಹಿಂದೆನೇ ಬರೆಸಿದ್ದಾರೆ. ನಿಜವಾಗೂ ಅದ್ಭುತವಾದ ಮಾತುಗಳನ್ನ ದೇವರು ಯಾವುದನ್ನು ಮರೆಮಾಚದೆ ಬರೆಸಿದ್ದಾರೆ. ನಾವು ನೋಡಬೇಕು ಅಷ್ಟೇ, ಹುಡುಕಬೇಕು. ಪ್ರತಿಯೊಂದನ್ನು ನೇತ್ರಗಳಿಂದ ತೆರೆದು ನೋಡಿದಾಗ ಅದು ನಮಗೆ ಅರ್ಥ ಆಗುತ್ತೆ. ನಾವು ಮೇಲಕ್ಕೆ ಅವರು ಉಪವಾಸ ಮಾಡಿದ್ದಾರೆ, ನಾವು ಮಾಡ್ತೀವಿ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಯಥಾರ್ಥತೆ ಇಂಪಾರ್ಟೆಂಟು. ತಗ್ಗಿಸ್ಕೊಳ್ಳೋದು, ದೇವರು ಹೇಳಿದ ರೀತಿಯಲ್ಲಿ ನಾವು ಬದುಕೋದು ನಿಜವಾಗೂ ಇಷ್ಟಪಡುವಂಥ ಉಪವಾಸ ಅಂತ ತಿಳಿಸ್ಕೊಟ್ಟಕ್ಕೆ ಧನ್ಯವಾದ ಅಣ್ಣ. ಅದೇ ರೀತಿ ಅಣ್ಣ, ಇನ್ನೊಂದು ಮೇಯ್ನಾಗಿ ಈಗ ಯೇಸು ಸ್ವಾಮಿಯವರು ಸಹ 40 ದಿನ ಉಪವಾಸ ಮಾಡಿದ್ದನ್ನು ನಾವು ಬೈಬಲ್ನಲ್ಲಿ ನೋಡ್ತೀವಿ. ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇರುವಂಥವ್ರು, ಅವ್ರು ಹೆಜ್ಜೆ ಜಾಡಿಯಲ್ಲಿ ನಾವು ಹೋಗೋರು, ಅವರೇ ನಮಗೆ ಮಾದರಿ. ಹಾಗಿರುವಾಗ ಯೇಸು ಸ್ವಾಮಿಯವರು 40 ದಿನ ಉಪವಾಸ ಮಾಡಿದಾರಲ್ಲ, ನಾವು ಅದನ್ನು ಆಧಾರವಾಗಿ, ಆ ವಾಕ್ಯವನ್ನು ಆಧಾರ ಇಟ್ಕೊಂಡು ನಾವು ಉಪವಾಸ ಮಾಡ್ಬೋದಾ? ಮತ್ತು ಯೇಸು ಸ್ವಾಮಿ ಈ ಉಪವಾಸದ ಬಗ್ಗೆ ಏನು ಹೇಳಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಅಣ್ಣ? ಇವಾಗ ಯೇಸು ಕ್ರಿಸ್ತರು ದೇವರ ಸೇವೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ 40 ದಿನಗಳು ಉಪವಾಸ ಇದ್ದಾರೆ. 40 ದಿನಗಳು ಉಪವಾಸ ಹೇಗಿದ್ದಾರೆ ಅಂತ ನೋಡುವಾಗ ಅವರು ಕೂಡ ಊಟ ಮಾಡಿಲ್ಲ, ಏನೂ ಕುಡಿದಿಲ್ಲ. ಯೇಸು ಕ್ರಿಸ್ತರು ಕೂಡ ಊಟ ಮಾಡಿಲ್ಲ, ಏನೂ ಕುಡಿದಿಲ್ಲ. ಓಕೆ, ಮೊದಲನೇದಾಗಿ. ಎರಡನೇದಾಗಿ ಅವರು ಒಂದು ಸಾರಿ ಮಾಡಿದ್ರು, ವರ್ಷ ಮಾಡ್ಕೊಂಡು ಬಂದಿಲ್ಲ. ಅವರು ದೇವರ ಸೇವೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಮಾಡಿದ್ರು, 40 ದಿನ ಇದ್ದರು. ಸರಿ. ಆಮೇಲೆ ಮತ್ತೆ ಪದೇ ವರ್ಷ ಮಾಡ್ಕೊಂಡು ಬಂದಿಲ್ಲ. ಎರಡನೇದಾಗಿ ಈ ಉಪವಾಸ ವ್ರತ ನಾನು ಮಾಡಿದ್ದೀನಲ್ಲ, ಅದೇ ಪ್ರಕಾರ ನೀವು ಮಾಡಿ ಅಂತೇಳಿ ಇದು ಆಜ್ಞೆಯಾಗಿ ಕೊಟ್ಟಿಲ್ಲ, ಯಾರಿಗೂ ಹೇಳಿಲ್ಲ. ಓಕೆ. ಆದರೆ ಒಂದು ವೇಳೆ ನೀವು ಉಪವಾಸ ಮಾಡಬೇಕು ಅಂದುಕೊಂಡಾಗ ಇಲ್ಲಿ ಒಂದು ಮಾತು ಬರೆಸಿದ್ದಾರೆ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಪ್ರತಿಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳೆದುಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಸಾಕು. ಅಂದರೆ ದೇವರು ಫಲ ಕೊಡಬೇಕಾದ್ರೆ
ಇಲ್ಲಿ ವಚನಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅಂದರೆ ಇಲ್ಲಿ ಜನರು ನೋಡಬೇಕು ಅಂತೇಳಿ ಉಪವಾಸ ಮಾಡ್ತಾರೆ. ಜನರು ನೋಡಬೇಕು ಅಂತೇಳಿ ಮನಸ್ಸಿನಲ್ಲಿ ಏನಿರುತ್ತೆ ಏನು, ಇವ್ರ ಮನಸ್ಸಿನಲ್ಲಿ ಏನಿರುತ್ತೆ ಅಂದರೆ ನಾವು ದೇವರನ್ನು ಮೆಚ್ಚಿಸಬೇಕು ಎಂಬುವಂಥ ಉಪವಾಸ ಇದೆಯಾ, ಅಥವಾ ಮನಸ್ಸಿನಲ್ಲಿ ಏನಿರ್ಬೋದು, ನಾವೊಂದು ಆಚರಣೆ ಮಾಡ್ತಾ ಇದ್ದೀವಿ, ಮನಸ್ಸಿನಲ್ಲಿ ಏನಪ್ಪ ಅಂದರೆ ನಾವು ಕ್ರೈಸ್ತರಪ್ಪ, ನಾವು ಆಚರಣೆ ಮಾಡಬೇಕು ಅಂಥೇಳಿ ಇದು ಬಂದಿದೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಏನಪ್ಪ ಅಂದರೆ ನಿಜವಾಗ್ಲೂ ನಾನು ದೇವ್ರಿಗೋಸ್ಕರ ಏನೋ ಮಾಡಬೇಕು, ಯಥಾರ್ಥವಾಗಿರಬೇಕು, ನಾನೇನೋ ತಪ್ಪು ಮಾಡಿದ್ದೀನಿ, ಅದನ್ನು ಸರಿಪಡಿಸ್ಕೋಬೇಕು, ದೇವ್ರ ಹತ್ರ ಬೇಡಬೇಕು, ನಾನು ಪಶ್ಚಾತ್ತಾಪ ಪಡಬೇಕು ಅಂಥೇಳಿ ದೇವರ ಬಳಿಯಲ್ಲಿ ಯಥಾರ್ಥವಾಗಿ, ಅದೇ ಯಥಾರ್ಥತೆ ಭಕ್ತಿ ಅನ್ನೋದು ಬಹಳ ಮುಖ್ಯ. ಯಥಾರ್ಥತೆ ಭಕ್ತಿಯಿಂದ ನಾವು ದೇವ್ರ ಹತ್ರ ಮೊರೆ ಇಟ್ಟಾಗ, ಆ ಸಮಯದಲ್ಲಿ ಯಥಾರ್ಥವಾಗಿ ನಾವು ಪ್ರಾರ್ಥನೆ ಮಾಡಿದಾಗ, ಆ ಸಮಯದಲ್ಲಿ ನಾವು ಉಪವಾಸ ಮಾಡಿದಾಗ ಅಂಥದ್ದನ್ನು ದೇವರು ನೋಡ್ತಾರೆ, ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಾರೆ. ಆದರೆ ಇಲ್ಲಿ ಉಪವಾಸ ಮಾಡುವಂಥ ಸಮಯದಲ್ಲಿ ನಾವೇನು ಕ್ರೈಸ್ತರಪ್ಪ, ನಮಗೆ ದಿನಗಳು, ಈ ಶ್ರಮೆ ದಿನಗಳು, ಇದು ಉಪವಾಸ ದಿನಗಳು, ಈ ಉಪವಾಸದಿಂದಲೇ ನಾನು ಮಾಡಲೇಬೇಕು, ಇದೊಂದು ಆಚಾರ ಹಿರಿಯರ ಮೂಲಕ ಬಂದಿದೆ ಅಂತ ಹೇಳಿ ಈ ಭಾವನೆಯಲ್ಲಿ ಇದ್ದಾಗ ಅದಕ್ಕೆ ಪ್ರತಿಫಲ ಇಲ್ಲ. ಓಕೆ, ಇಲ್ಲಿ ದೇವರ ಮೂಲಕ ನಮಗೆ ಪ್ರತಿಫಲ ಬರಬೇಕು ಅಂದಾಗ ಯಥಾರ್ಥವಾಗಿರಬೇಕು, ಭಕ್ತಿಯಿಂದ ಇರಬೇಕು, ನಾನು ಮಾಡಲೇಬೇಕು, ನನ್ನ ದೇವರನ್ನು ಮೆಚ್ಚಿಸಲೇಬೇಕು, ನನ್ನ ದೇವರ ಬಳಿಯಲ್ಲಿ ನನ್ನ ಪಶ್ಚಾತ್ತಾಪ ಪಡಲೇಬೇಕು ಅಂಥೇಳಿ ಮನಸ್ಫೂರ್ತಿಯಿಂದ ಆ ಮನುಷ್ಯನು ತಗ್ಗಿಸ್ಕೊಂಡು ಉಪವಾಸ ಮಾಡಿದಾಗ ಅಂಥದ್ದು ಕೇಳ್ತಾರಂತೆ. ಜನರು ನೋಡಬೇಕು ಅಂತೇಳಿ ಮಾಡಿದ್ರೆ ಇವರು ಯಾರಾಗ್ತಾರೆ? ಕಪಟಿಗಳಂದರೆ ವೇಷಧಾರಿಗಳು, ಮುಖವಾಡ ಹಾಕಿ. ಹೌದು, ಅಂಥದ್ದು ಮಾಡಿದಾಗ ದೇವ್ರಿಗೆ ಇಷ್ಟ ಆಗಲ್ಲ, ಅವರನ್ನು ದೇವರು ಒಪ್ಪಲ್ಲ, ಅವ್ರಿಗೆ ಯಾವ ಪ್ರತಿಫಲವೂ ಬರಲ್ಲ. ದೇವ್ರ ಮೂಲಕ ಪ್ರತಿಫಲ ಬರಬೇಕು ಅಂದಾಗ ಯಾರು ನೋಡಬೇಕು ಅಂತೇಳಿ ಅಲ್ಲ, ಯಾರೋ ನೋಡಬೇಕು ಅನ್ನೋದು ಬೇಡ, ನನ್ನನ್ನು ದೇವ್ರು ನೋಡಬೇಕು, ನನ್ನನ್ನು ದೇವ್ರು ಇಷ್ಟಪಡಬೇಕು, ಆ ದೇವ್ರು ಮೆಚ್ಚುವಂಥ ರೀತಿಯಲ್ಲಿ ನಾನು ಮಾಡಬೇಕು, ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ ಅಂತೇಳಿ ಯಥಾರ್ಥವಾಗಿ ಮಾಡಿದಾಗ ಅಂಥ ಉಪವಾಸ ದೇವರು ಇಷ್ಟಪಡ್ತಾರೆ. ಇಲ್ಲದೆ ಹೋದರೆ ದೇವರು ಇಷ್ಟಪಡಲ್ಲ, ಅದಕ್ಕೆ ಪ್ರತಿಫಲ ಏನೂ ಇರಲ್ಲ, ಅದು ವ್ಯರ್ಥವಾದದ್ದು. ಓಕೆ, ಅಂದ್ರೆ ಅಣ್ಣ, ಈಗ ಯೇಸು ಕ್ರಿಸ್ತರು ಉಪವಾಸ ಮಾಡಲಿಕ್ಕೆ ಒಂದು ಬಲವಾದ ಕಾರಣ ಇದೆ. ಮೋಶೆಯವರು 40 ದಿನ ಉಪವಾಸ ಮಾಡಲಿಕ್ಕೂ ಒಂದು ಬಲವಾದ ಕಾರಣ ಇದೆ. ಎಸ್ತರಳ ರಾಣಿಯರು ಉಪವಾಸ ಮಾಡಲಿಕ್ಕೂ ಒಂದು ಬಲವಾದ ಕಾರಣ ಇದೆ. ಪ್ರತಿಯೊಬ್ಬರು ಭಕ್ತರು ಉಪವಾಸದ ಹಿಂದೆ ಬಲವಾದ ಕಾರಣಗಳಿದ್ದಾವೆ. ಅವರಿಗೆ ಕೊಟ್ಟಂಥ ಉಪವಾಸ ಅದು ಅವರು ಆ ಸಂದರ್ಭಕ್ಕೆ ತಕ್ಕಾಗಿ ಮಾಡಿದ್ದಾರೆ. ನಾವು ಸಹ ನಮ್ಮ ಸಂದರ್ಭಕ್ಕೆ ಅನುಗುಣವಾಗಿ, ಒಂದು ವೇಳೆ ನನ್ನಲ್ಲಿ ಏನೋ ಪಾಪ ಇದೆ, ಅದನ್ನು ನಾನು ಗೊತ್ತಾಯಿತು, ಅದನ್ನು ಹರಕೆ ಮಾಡಿಬಿಟ್ಟು ತಗ್ಗಿಸ್ಕೊಂಡು ದೇವರೊಳಗೆ ಉಪವಾಸದಿಂದ ಪ್ರಾರ್ಥನೆ ಮಾಡೋದು ತಪ್ಪಿಲ್ಲ. ಆದರೆ ಅದನ್ನು ಡಂಗೂರ ಸಾರಿಸಿ ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಜನರು ನೋಡಲಿ ಅಂತ ಮಾಡುವಂಥ ಉಪವಾಸ ದೇವರು ಮೆಚ್ಚಲ್ಲ. ಅಂದರೆ ಉಪವಾಸ ಮಾಡಬಾರ್ದು ಅಂತ ಏನೂ ಇಲ್ಲ, ಮಾಡಬಹುದು. ಯಥಾರ್ಥತೆಯಿಂದ ಇರಬೇಕು. ದೇವರಿಗೂ ಅವರಿಗೂ ಅಂತರಂಗದಲ್ಲಿ ನಡೆಯುವಂಥದ್ದನ್ನು ದೇವರು ನೋಡ್ತಾನೆ. ನಮ್ಮ ಅಂತರಂಗ ಶುದ್ಧಿ ಇಟ್ಕೊಂಡು ಉಪವಾಸ ಮಾಡಿದ್ರೆ ತಪ್ಪೇನಿಲ್ಲ. ಆದರೆ ಮಾಡುವ ಉದ್ದೇಶಗಳು ಅವ್ರು ಮಾಡಿದ ಹಾಗೆ ನಾವು ಮಾಡ್ತೀವಿ ಅನ್ನೋದು ತಪ್ಪು ಅನ್ನೋದು ಅಷ್ಟೇ. ಯಾರೋ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಮಾಡೋದು ಅಲ್ಲ. ಎರಡನೇದಾಗಿ ಯಾರು ನೋಡಬೇಕು ಅಂತೇಳಿ ಮಾಡುವಂಥದ್ದು ಅಲ್ಲ. ನಾನು ದೇವರನ್ನು ಮೆಚ್ಚಿಸಬೇಕು. ನನ್ನಲ್ಲೇನೋ ತಪ್ಪಿದೆ, ಅದಕ್ಕೆ ನಾನು ದೇವರನ್ನು ಮೆಚ್ಚಿಸ್ಬೇಕಾದ್ರೆ ನಾನು ಯಥಾರ್ಥವಾಗಿರ್ತೀನಿ, ದೇವ ನನ್ನನ್ನು ಕ್ಷಮಿಸಿ ದೇವ, ನಾನು ಪಶ್ಚಾತ್ತಾಪ ಪಡ್ತೀನಿ ಅಂಥೇಳಿ ಸಂಪೂರ್ಣ ಭಕ್ತಿಯಿಂದ ಯಥಾರ್ಥವಾಗಿ ವಿಧೇಯನಾಗಿ, ಒಂದು ವೇಳೆ ಊಟ ಬಿಟ್ಟು ಒಂದು ವೇಳೆ ಪ್ರಾರ್ಥನೆ ಮಾಡಿದಾಗ ವಿಧೇಯರಾದಾಗ ಅವ್ರನ್ನ ದೇವರು ಇಷ್ಟಪಡ್ತಾರೆ. ಖಂಡಿತ. ವಾಕ್ಯದ ಪ್ರಕಾರ ಯಥಾರ್ಥತೆ ಅಂದರೆ ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು. ಯೆಶಾಯ ಗ್ರಂಥದಲ್ಲಿ ಹೇಳಿದಾರಲ್ಲ, ಅದರ ಪ್ರಕಾರ ಅದನ್ನು ಖಂಡಿತವಾಗಿ ಪಾಲಿಸಬೇಕು. ಇವೆಲ್ಲ ಮಾಡಬೇಕು. ಒಂದು ವೇಳೆ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಸೇವೆ ಏನೂ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ಯಾರಿಗೂ ಸುವಾರ್ತೆ ಹೇಳಿಲ್ಲ ಅಂದರೆ, ಆಹಾರ ಇಲ್ಲದವರಿಗೆ ಆಹಾರವನ್ನು ಹಂಚಲಿಲ್ಲ ಅಂದರೆ ಅರ್ಥ ಏನಪ್ಪ ಅಂದರೆ ಸುವಾರ್ತೆ ಮಾಡಿಲ್ಲ, ಸೇವೆ ಮಾಡಿಲ್ಲ, ಯಾರನ್ನೂ ಕೂಡ ಒಬ್ಬರನ್ನೂ ಕೂಡ ದೇವರ ಮನೆಯಲ್ಲಿ ಸೇರಿಸಿಲ್ಲ, ಅಂದರೆ ಸಭೆಯಲ್ಲಿ ಸೇರಿಸಿಲ್ಲ ಅಂದಾಗ ನಾವು ಉಪವಾಸ ಮಾಡಿದ್ರಲ್ಲಿ ಅರ್ಥ ಏನಿದೆ?
ಏನೂ ಇಲ್ಲ. ಹೌದಲ್ವ? ಅಂದರೆ ದೇವರನ್ನು ಮೆಚ್ಚಿಸ್ಬೇಕು, ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡಬೇಕು, ಆಮೇಲೆ ದೇವರ ಕೃಪೆಯನ್ನು ನಾವು ಪಡ್ಕೋಬೇಕು. ಎರಡನೇದಾಗಿ ನಾವು ಏನು ಅನುಭವಿಸಿದ್ದೀವೋ, ನಾವು ಏನು ಪಡ್ಕೊಂಡಿದ್ದೀವಿ ದೇವ್ರ ಮೂಲಕ, ಅದನ್ನು ಹಂಚಿ, ಏನು ರಕ್ಷಣೆ ಮಾರ್ಗವನ್ನು ಆ ಜ್ಞಾನವನ್ನು ನಾವು ಪಡ್ಕೊಂಡಿದ್ದೀವೋ ಅದನ್ನು 4 ಜನರಿಗೆ ಹಂಚಬೇಕಲ್ಲ. ಹಂಚಬೇಕು. ಹಂಚಬೇಕಾದರೆ ಕಷ್ಟ ಇದೆ. ಹಂಚಬೇಕಾದರೆ ಸುಲಭ ಅಲ್ಲ, ಪ್ರಯಾಸ ಪಡಬೇಕು. ಆ ಪ್ರಯಾಸನೇ ದೇವ್ರ ಲೆಕ್ಕದಲ್ಲಿ ಉಪವಾಸ. ಆ ಪ್ರಯಾಸ ಇದೆ ನೋಡಿ. ಇವಾಗ ಸುವಾರ್ತೆ ಮಾಡಬೇಕು, ಒಬ್ಬರನ್ನ ದೇವರ ಮಾರ್ಗದಲ್ಲಿ ನಡೆಸಬೇಕಾದ್ರೆ ನೀನು ಕಷ್ಟಪಡಬೇಕು, ಪ್ರಯಾಣ ಮಾಡಬೇಕು, ಹೋಗಬೇಕು. ಅಕ್ಕಪಕ್ಕದಲ್ಲಿ ಕೇಳಿಲ್ಲ ಅಂದರೆ ಇನ್ನೊಂದು ಕಡೆ, ಇವ್ರು ಕೇಳಿಲ್ಲ ಅಂದರೆ ಮತ್ತೊಂದು ಕಡೆ, ಮತ್ತೊಂದು ಕಡೆ, ಎಲ್ಲಿ ಕೇಳ್ತಾರೆ ಅಲ್ಲಿಗೆ ಹೋಗಬೇಕು, ಇನ್ನೊಂದು ಕಡೆ ಹೋಗಬೇಕು. ಈ ಕಾಲದಲ್ಲಿ ನೋಡಿ ತುಂಬ ಕಠಿಣವಾದಂಥ ಆಜ್ಞೆಗಳು ಬಂದಿದೆ. ಕರಪತ್ರಿಕೆಗಳನ್ನು ಕೊಟ್ಟರು ಕೂಡ ಕೇಸ್ ಹಾಕ್ತಾರೆ, ಮತಾಂತರ ಮಾಡೋದಕ್ಕೆ ಬಂದಿದ್ದಾರೆ ಅಂತೇಳಿ ಕೇಸೂ ಹಾಕ್ತಾರೆ. ಹೌದು. ಇವೆಲ್ಲ ಇದ್ದಾಗಲೂ ಕೂಡ ಮತ್ತೆ ನಾವು ಹಿಂಜರಿಬಾರ್ದು. ದೇವ್ರ ಸೇವೆ ನಿಮಿತ್ತವಾಗಿ ಕೆಲಸ ಮಾಡ್ತಾನೇ ಇರಬೇಕು. ಖಂಡಿತ ಅಣ್ಣ. ಬುದ್ಧಿವಂತಿಕೆಯಿಂದ, ಜ್ಞಾನದಿಂದ ಮಾಡಬೇಕಾಗತ್ತೆ. ದೇವ್ರು ಕೊಟ್ಟ ಜ್ಞಾನವನ್ನು ಉಪಯೋಗಿಸ್ಕೊಂಡು ನಾವು ಅವ್ರ ಕೈಗೆ ಸಿಗದ ಹಾಗೆ ನಾವು ಮಾಡಬೇಕಾದ ಕೆಲಸ ಯಥಾರ್ಥವಾಗಿ ಒಂದು ವೇಳೆ ಸುವಾರ್ತೆ ಮಾಡಬೇಕಂದ್ರೆ ಹಳ್ಳಿ ಊರಲ್ಲಿ ಸುವಾರ್ತೆ ಮಾಡಬೇಕಂದ್ರೆ ಹಳ್ಳಿ ಊರಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಯಾರಾದರೂ ಹಿರಿಯರು ಇರ್ತಾರೆ, ಪರ್ಮಿಷನ್ ತಗೊಂಡು ಹಿರಿಯರು ಇರ್ತಾರಲ್ಲ, ನಾವು ಇಂಥ ಕಡೆಯಿಂದ ಬಂದಿದ್ದೀವಿ, ಈ ಊರಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಸುವಾರ್ತೆ ಮಾಡ್ತೀವಿ, ನಿಮ್ಮ ಅನುಮತಿ ಬೇಕು ಅಂತ ಕೇಳಬೇಕು. ಕೊಟ್ಟಿಲ್ಲ ಅಂತಂದರೆ ಇನ್ನೊಂದು ಕಡೆ ಹೋಗಬೇಕು. ಮತ್ತೊಂದು ಕಡೆ ಹೋಗಿ ಅಲ್ಲೂ ಕೂಡ ನಾವು ತೊಗೊಳ್ಬೇಕು. ಒಂದು ವೇಳೆ ಹೊರಗಡೆ ಮೈಕ್ ಇಟ್ಟು ಸುವಾರ್ತೆ ಮಾಡಬೇಕಾದ್ರೆ ಪೊಲೀಸ್ ಪರ್ಮಿಷನ್ ಖಂಡಿತವಾಗಿ ಇರಲೇಬೇಕು. ಪೊಲೀಸ್ ಅನುಮತಿ ಇಲ್ಲದೆ, ಆ ಊರಲ್ಲಿ ಹಿರಿಯರ ಅನುಮತಿ ಇಲ್ಲದೆ ನಾವೇನೋ ಹೋಗ್ತೀವಿ, ಮಾಡ್ತೀವಿ, ಬರ್ತೀವಿ ಅಂದಾಗ ಅಲ್ಲಿ ಕಿರಿಕಿರಿ ಆಗುತ್ತೆ. ಇವಾಗ ಆ ರೀತಿ ಮಾಡಬಾರ್ದು. ಬುದ್ಧಿವಂತಿಕೆಯಿಂದ, ಕಾನೂನಿಗೆ ಒಳಪಟ್ಟು, ದೇವರ ವಾಕ್ಯಕ್ಕೆ ಒಳಪಟ್ಟು, ವಿಧೇಯರಾಗಿ, ಜ್ಞಾನದಿಂದ ಈ ಸುವಾರ್ತೆಯನ್ನು ಸಾರಬೇಕಾಗುತ್ತೆ. ಖಂಡಿತ ಅಣ್ಣ. ತುಂಬ ಒಳ್ಳೆಯ ಒಂದು ಅದ್ಭುತವಾದ ವಿಷಯಗಳನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ. ನಿಜವಾದ ಉಪವಾಸ ಎಂದರೇನು ಅನ್ನೋದನ್ನು ನೀವು ವಾಕ್ಯದ ಪ್ರಕಾರ ತೋರಿಸ್ಕೊಟ್ಟಿದ್ದೀರಾ. ಯೇಸು ಸ್ವಾಮಿಯವರು ಹೇಳಿರೋದನ್ನು ಸಹ ನೀವು ಹೇಳ್ಕೊಟ್ಟಿದ್ದೀರಾ, ಯಾವ ರೀತಿ ಉಪವಾಸ ಮಾಡಬೇಕು ಅನ್ನೋದು ಯಥಾರ್ಥವಾಗಿ ಹೃದಯದಲ್ಲಿ ನಾವು ಮೊದಲಾಗ ನಮ್ಮ ಹೃದಯವನ್ನು ಸರಿ ಮಾಡಿಕೊಂಡು ನಮ್ಮ ಅಂತರಂಗದಲ್ಲಿ ನೋಡಿದ್ದನ್ನು ದೇವರು ನೋಡಿ ಅದಕ್ಕೆ ಪ್ರತಿಫಲ ಕೊಡ್ತಾನೆ. ಹಾಗಾಗಿ ನಾವು ಜಾಣರಾಗಿ ದೇವರು ಹೇಳಿದ ಮೆಚ್ಚುಗೆಯಾದ ರೀತಿಯಲ್ಲಿ ಉಪವಾಸ ಮಾಡ್ತಾರೆ, ಖಂಡಿತವಾಗಿ ದೇವರು ಅದಕ್ಕೆ ಪ್ರತಿಫಲ ಕೊಡ್ತಾನೆ. ಆದರೆ ನಾವು ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ತೀವಿ, ಅಲ್ಲಿಂದ ಹಿರಿಯರು ನಡ್ಸ್ಕೊಂಬಂದಿದ್ದಾರೆ, ನಾವು ಮಾಡ್ತೀವಿ ಅನ್ನೋದು ತಪ್ಪು. ಇಷ್ಟೊಂದು ಸ್ಪಷ್ಟವಾಗಿ ನಮಗೆ ಇವತ್ತಿನ ದಿನದಲ್ಲಿ ಅನೇಕರಿಗೆ ಈ ಉಪವಾಸ ನಾವು ಮಾಡಬೇಕಾ, ಅವರು ಮಾಡ್ತಾ ಬಂದಿದ್ದರು, ಯೇಸುಸ್ವಾಮಿಯವರು ಉಪವಾಸ ಮಾಡಿದರು, ನಾವು 40 ದಿನ ಉಪವಾಸ ಮಾಡಬೇಕು ಅಂತ ಖಂಡಿತವಾಗಿ ನಿಮ್ಮ ವಾಕ್ಯದ ಮೂಲಕ ನಮಗೆ ನೀವು ಬೈಬಲ್ ಪ್ರಕಾರವಾಗಿ ತಿಳಿಸ್ಕೊಟ್ಟಿದ್ದೀರಾ ಅಣ್ಣ. ಅವರ ಪ್ರಕಾರ ನಾವು ಮಾಡಬೇಕಾಗಿದ್ದಿಲ್ಲ, ಅವರು ಮಾಡಲಿಕ್ಕೆ ಒಂದು ಬಲವಾದ ಕಾರಣ ಇದೆ. ನಾವು ಉಪವಾಸ ಮಾಡ್ತೀವಿ ಅಂದರೆ ನಮಗೆ ಏನಾದ್ರು ವೈಯಕ್ತಿಕವಾಗಿ ಬಂದಾಗ ಮಾಡಬಹುದು, ಆದರೆ ಅದನ್ನು ಸಾರಿಕೊಂಡು ಇನ್ನೊಂದು ಏನು ಅಂದರೆ, ನೀವು ಇನ್ನೊಂದು ಮಾತು ಹೇಳಿದ್ರಿ, ಯೇಸು ಕ್ರಿಸ್ತರ ಹಾಗೆ ಒಂದು ಮಾದರಿಯಾಗಿ ಜೀವಿಸಬೇಕು ಅಂದರೆ ಹೇಗೆ ಅಂತೇಳಿ ಒಂದು ಮಾತು ಕೇಳಿದ್ರಿ. ಯೇಸು ಕ್ರಿಸ್ತರ ಮಾದರಿ ಎಂದಾಗ ಇನ್ನೊಂದು ಇವಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ, ಅವರು ಹೇಗೆ ನಡ್ಕೊಂಡಿದ್ದಾರೆ, ನಾನು ನಡ್ಕೊಂಡ ಹಾಗೆ ನೀವು ನಡ್ಕೊಳ್ಳಿ ಎಂದಿದ್ದಾರೆ, ಅದನ್ನು ಮಾದರಿ ಅಂತಾರೆ. ಅಂದರೆ ಅವರು ಉಪವಾಸ ಮಾಡಿದಾರಲ್ವ, ನಾನು ಮಾಡ್ತೀನಿ ಅಂದಾಗ ಅವ್ರು ಹೇಗೆ ಮಾಡಿದ್ದಾರೆ, 40 ದಿನಗಳು ನೀರು ಊಟ ಏನೂ ಮಾಡಿಲ್ಲ, ನೀರು ಬಿಟ್ಟಿದ್ದಾರೆ, ಊಟನೂ ಬಿಟ್ಟಿದ್ದಾರೆ. ಹೌದಲ್ವಾ? ಅವ್ರ ಥರ ಮಾಡೋಕ್ಕಾಗೋದಿಲ್ಲ, ಸಾಧ್ಯನೇ ಇಲ್ಲ. ಎರಡನೇದಾಗಿ ಅವರ ಮಾದರಿ ಪ್ರಕಾರ ಅಂದರೆ ಪ್ರೀತಿಸಬೇಕು, ಅವರ ಗುಣನಡತೆಗಳನ್ನು ನಾವು ಮಾದರಿ ತೋರಿಸ್ಬೇಕು. ಇವಾಗ ಲೋಕದಲ್ಲಿದ್ದಂಥ ನಮ್ಮೆಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿರುವುದರಿಂದ ದೇವರ ಪ್ರೀತಿ ಏನನ್ನೋದು ಅಲ್ಲಿ ತೋರಿಸ್ತಾರೆ. ದೇವರ ಪ್ರೀತಿ ಇರುವುದರಿಂದ ದೇವರ ಪ್ರೀತಿಯನ್ನು ಅಲ್ಲಿ ತೋರಿಸುವಂಥದ್ದು ಹೇಗೆ ಅಂತ ನೋಡುವಾಗ ನಮ್ಮೆಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅದೇ ಪ್ರಕಾರ ನೀವು ಕೂಡ ನಡ್ಕೊಡ್ರಿ ಅಂತ ಹೇಳ್ತಾರೆ. ನಿಮ್ಮ ಸಹೋದರರಿಗೋಸ್ಕರ, ಸಹೋದರರ ನಿಮಿತ್ತವಾಗಿ ನಿಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೀವಿ. ಅಂದರೆ ಪ್ರಾಣ ಕೊಡುವಂಥದ್ದು ಅಂದರೆ ಅರ್ಥ ಏನು? ಕಷ್ಟಪಡಬೇಕು. ಪ್ರಾಣ ಕೊಡುವಂಥದ್ದು ಅಂದರೆ ಏಕ್ದಮ್ ನಾವು ನಮ್ಮ ಒಂದು ಜೀವಿತವನ್ನು ಕೊಂದಾಕ್ಕೊಳ್ಬೇಕಾ? ಅಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಬೇಕಾ? ತ್ಯಾಗ ಇದೆ ಅದ್ರ ಹಿಂದೆ. ಅಷ್ಟೇ. ಏನು ಗೊತ್ತಮ್ಮ, ಇವಾಗ ನಾವು ಸುವಾರ್ತೆಗೆ ಹೋಗ್ಬೇಕಂದ್ರೆ ಒಂದು ದಿನ ನಾವು ಕೆಲಸವನ್ನು ಪಕ್ಕಕ್ಕಿಟ್ಟು, ಒಂದು ದಿನ ಕೆಲಸವನ್ನು ಪಕ್ಕಕ್ಕಿಟ್ಟು ನಾವು ಹೋಗ್ತೀವಲ್ಲ, ಹೋದಾಗ ನಮ್ಮ ಜೀವ ಖರ್ಚಾಗತ್ತೆ. ಅಂದರೆ
ನಮ್ಮೊಂದು ಶಕ್ತಿ ಖರ್ಚಾಗತ್ತೆ, ನಮ್ಮ ಪ್ರಾಣ ಖರ್ಚಾಗತ್ತೆ, ಹೌದಲ್ವ? ಪ್ರಯಾಣ ಮಾಡಬೇಕಂದ್ರೆ ಸುಮ್ಮನೆ ಅಲ್ವಲ್ಲ, ಹೌದು. ನಮ್ಮ ರಕ್ತ ಖರ್ಚಾಗತ್ತೆ. ನಿಮ್ಮ ಜೀವವನ್ನು ಸಜೀವ ಯಜ್ಞವಾಗಿ, ನಿಮ್ಮ ಜೀವಿತವನ್ನು ಸಜೀವ ಯಜ್ಞವಾಗಿ ಅರ್ಪಣೆ ಮಾಡಿರಿ ಅಂದಾಗ, ಒಂದು ದಿನ ಎಲ್ಲಿಗಾದರೂ ಪ್ರಯಾಣ ಮಾಡಿದಾಗ ರಕ್ತ ಖರ್ಚಾಗತ್ತೆ, ಹಣ ಖರ್ಚಾಗತ್ತೆ, ಸಮಯವೂ ಖರ್ಚಾಗತ್ತೆ. ಇವೆಲ್ಲವನ್ನು ಕೊಡುವಂಥದ್ದು ಸಂಪೂರ್ಣವಾಗಿ ನಿನ್ನ ಸಹೋದರರನ್ನು ನೀನು ಪ್ರೀತಿಸುವಂಥದ್ದು. ಅಂದರೆ ಒಂದು ದಿನ ಕೊಟ್ಟಿದ್ದೀರಾ, 2 ದಿನ ಕೊಟ್ಟಿದ್ದೀವ, ವಾರಕ್ಕೆ 1 ದಿನ 2 ದಿನ ದೇವ್ರಿಗೋಸ್ಕರ ಕೊಟ್ಟಿದ್ದೀವ, ಅಥವಾ ತಿಂಗಳಿಗೊಂದು 2 ದಿನ ಕೊಟ್ಟಿದ್ದೀವ, ಅಥವಾ ವರ್ಷದಲ್ಲಿ ಒಂದು 4 ದಿನ ಕೊಟ್ಟಿದ್ದೀವ, ಇಲ್ಲ ದಿನ ಎಲ್ಲ ದೇವ್ರಿಗೋಸ್ಕರ ಇದ್ದೀವ, ಆತ್ಮಗಳನ್ನು ಕಾಪಾಡುವಂಥ ಕೆಲಸದಲ್ಲಿದ್ದೀವ. ಅದು ಯೇಸು ಕ್ರಿಸ್ತರು ತೋರಿಸಿರುವಂಥ ಮಾದರಿ. ಅದನ್ನು ಮಾಡದೆ ಅವ್ರು 40 ದಿನ ಅವ್ರು ಇದ್ದರಲ್ಲ, ನಾವು ಇರ್ತೀವಿ ಅಂದರೆ, ಇವರು ಹೇಗಿದ್ದಾರೆ? ಇವರು ಎಲ್ಲ ಬೆಳಿಗ್ಗೆ ಒಂದು ರೀತಿಯಲ್ಲಿ ಲೈಟ್ ಫುಡ್ ತೊಗೊಳ್ತಾರೆ. ಇವರು ಉಪವಾಸ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ. ಮಧ್ಯ ಮಧ್ಯದಲ್ಲಿ ಹಾಲು ಕುಡಿತಾ ಇರ್ತಾರೆ, ಹಣ್ಣುಗಳು ತಿಂತಾ ಇರ್ತಾರೆ, ಹೌದಲ್ವ? ನಿಜಾನ ಸುಳ್ಳ? ನಿಜ. ಹಣ್ಣುಗಳು ತಿಂತಾರೆ, ಹಾಲು ಕುಡಿತಾ ಇರ್ತಾರೆ, ತೆಂಗಿನ ನೀರು ಕುಡಿತಾ ಇರ್ತಾರೆ. ಇವು ಏನು ಬಿಟ್ಟಿರ್ತಾರೆ ಇವರು? ಅನ್ನಗಳು, ಗಟ್ಟಿ ಪದಾರ್ಥ ಬಿಟ್ಟಿರ್ತಾರೆ. ಅನ್ನ ಸಾಂಬಾರು, ಇದು ಗಟ್ಟಿ ಇದರಲ್ಲಿ ಏನಿಲ್ಲ. ಅನ್ನ ಸಾಂಬಾರದಲ್ಲಿ ಏನಿಲ್ಲ, ಇದರಲ್ಲಿ ಮಿಕ್ಕಿದ್ದೇನಿಲ್ಲ. ಅಂದರೆ ಇವ್ರು ಏನೇನು ಬಿಟ್ಟಿರ್ತಾರಪ್ಪ ಅಂದರೆ, ಈ ಅನ್ನ ಸಾಂಬಾರು ಇದು ಬಿಟ್ಟಿರ್ತಾರೆ. ದ್ರಾಕ್ಷಿ ಹಣ್ಣು ಹೆಂಗಿರುತ್ತೆ? ಅದರಲ್ಲಿ ಪೌಷ್ಟಿಕಾಂಶ ಇರುತ್ತೆ, ಬಹಳ ಒಂದು ಆರೋಗ್ಯ ಕೊಡುವಂಥದ್ದು, ಹೌದಲ್ವಾ? ಅಂದರೆ ತೆಂಗಿನ ನೀರು, ಎಳ್ನೀರು ಎನರ್ಜಿ ಬರೋದೆ. ಮತ್ತೇನು? ಹಾಲು. ಇವೆಲ್ಲ ಒಳ್ಳೆ ದೇಹಕ್ಕೆ ಎನರ್ಜಿ ಕೊಡುವಂಥದ್ದು ಕುಡಿದು ತಿಂದು ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂದರೆ ಯಾರಿಗೆ ಟೋಪಿ ಹಾಕ್ತಾರೆ ಇವರು? ಮನುಷ್ಯರಿಗೆ ಟೋಪಿ ಹಾಕ್ಬೋದು ಅಷ್ಟೇ ಅಣ್ಣ, ದೇವ್ರಿಗೆ ಹಾಕೋಕ್ಕಾಗಲ್ವಲ್ಲ, ಹೌದಲ್ವ? ಅಂದರೆ ಮನುಷ್ಯರನ್ನು ಮಾಯ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋದು ಬಿಟ್ಟರೆ ದೇವರಿಗೆ ಗೊತ್ತಾಗಲ್ವ ನೀವೇನು ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ, ಎಲ್ಲ ಗೊತ್ತು ಅವರಿಗೆ. ಆದ್ದರಿಂದ ದೇವ್ರ ಹತ್ರ ನಾವು ಯಥಾರ್ಥವಾಗಿ ನಡ್ಕೋಬೇಕು. ಯಾಕೆಂದರೆ ಎಲ್ಲಿದ್ದರೂ ದೇವ್ರು ನೋಡ್ತಾ ಇದ್ದಾರೆ. ಮನೆಯಲ್ಲಿದ್ದರು, ಹೊರಗಡೆ ಇದ್ದರು, ಬೆಟ್ಟದಲ್ಲಿದ್ದರು, ಅರಣ್ಯದಲ್ಲಿದ್ದರು, ಎಲ್ಲಿದ್ದರೂ ಕೂಡ ನಮ್ಮ ನಡವಳಿಕೆ, ನಮ್ಮ ಗುಣ, ನಮ್ಮ ಹೃದಯ ಎಲ್ಲ ದೇವ್ರಿಗೆ ಗೊತ್ತು. ಆದ್ದರಿಂದ ನಾವು ಎಲ್ಲಿ ನಡ್ಕೊಂಡ್ರೂ ಹೇಗಿದ್ದರೂ ಕೂಡ ಯಥಾರ್ಥವಾಗಿರಬೇಕು. ಉಪವಾಸ ಮಾಡ್ತೀವ, ಯಥಾರ್ಥವಾಗಿ ಮಾಡೋಣ. ಯಥಾರ್ಥವಾಗಿ ಭಕ್ತಿ, ಯಥಾರ್ಥತೆ, ನಿಷ್ಠೆ ಇರಬೇಕು. ಪ್ರಾರ್ಥನೆ ಮಾಡುವಾಗಲೂ ಕೂಡ ಅಷ್ಟೇ, ಸ್ವಲ್ಪ ಮಾಡಿದ್ರೂ ಕೂಡ ಯಥಾರ್ಥವಾಗಿರಲಿ. ಅದೇ ಆಗಲಿ, ಯಥಾರ್ಥವಾಗಿ ಮಾಡಿದಾಗ ದೇವರು ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಕ್ರಿಸ್ತನ ರೀತಿ ಮಾದರಿ ಅಂತ ಹೇಳಿದ್ರೆ ಅವ್ರು ಹೇಗೆ ನಡ್ಕೊಂಡಿದ್ದರು, ಅವರ ಜೀವನ ಯಾವುದಕ್ಕೋಸ್ಕರವಾಗಿ ಸಂಪೂರ್ಣವಾಗಿ ತ್ಯಾಗ ಮಾಡಿದರು, ಅವರ ಪ್ರೀತಿಯನ್ನು, ಅವ್ರ ತ್ಯಾಗವನ್ನು ನೆನೆಸ್ಕೊಂಡು ಅವ್ರ ಪ್ರಕಾರವಾಗಿ ನಾವು ಜೀವಿಸಬೇಕು. ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರರನ್ನು ನಾವು ರಕ್ಷಿಸುವುದಕ್ಕೋಸ್ಕರ ನಾವು ಕಷ್ಟಪಡಬೇಕು. ಇದು ನಿಜವಾದ ಉಪವಾಸಕ್ಕೂ ಸಹ ಸಂಬಂಧಪಟ್ಟಿದೆ. ಯಾಕಂದರೆ ಅವರ ಗುಣನಡತೆಗಳನ್ನು ನಾವು ಪಾಲಿಸ್ಕೊಂಡು ಬಂದರೆ, ಅವ್ರು ಹಾಗೆ ನಡೆದ್ರಿಂದನೇ ದೇವರು ಪ್ರತಿಯೊಬ್ಬರು ಯೇಸು ಕ್ರಿಸ್ತರನ್ನ ಹಾಗೇನೆ ಆಗಬೇಕು ಅಂತ ತಾನೇ ಅವರನ್ನು ಮಾದರಿಯಾಗಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ವಾ? ಅಂದರೆ ಯೇಸು ಸ್ವಾಮಿಯ ಸಾರೂಪ್ಯವನ್ನು ಧರಿಸ್ಕೊಳ್ಬೇಕಂತ ಹೇಳ್ತಾರೆ. ಖಂಡಿತ. ಅಂದರೆ ಯೇಸು ಕ್ರಿಸ್ತರ ಸ್ವರೂಪವನ್ನು ನಾವು ಕೂಡ ಧರಿಸ್ಕೊಳ್ಬೇಕಂದಾಗ ಪ್ರೀತಿ ಮುಖ್ಯ. ಅವರಲ್ಲಿ ಪ್ರೀತಿ ಇತ್ತು. ಆ ಪ್ರೀತಿ ಖಂಡಿತವಾಗಿ ನಾವು ಧರಿಸ್ಕೊಂಡಾಗ, ಆ ಪ್ರೀತಿಯ ಪ್ರಕಾರ ನಾವು ನಡ್ಕೊಂಡಾಗ ಯೇಸು ಕ್ರಿಸ್ತರ ಸಾರೂಪ್ಯವು ನಮ್ಮಲ್ಲಿ ಇರುತ್ತೆ. ಆಗ ನಿಜವಾಗೂ ಅಣ್ಣ, ಯೇಸು ಕ್ರಿಸ್ತರಂದ್ರೇ ಪ್ರೀತಿ, ಆ ಪ್ರೀತಿ ಅಂದ್ರೆ ದೇವರು ಅಷ್ಟೇ. ಅದು ಖಂಡಿತವಾಗಿ ಅದಕ್ಕೆ ಎರಡು ಮಾತಿಲ್ಲ. ಯೇಸು ಕ್ರಿಸ್ತರು ಹೇಳಿದ ಹಾಗೆ ನಾವು ಪ್ರೀತಿಯಲ್ಲಿ ಏನಾದರೂ ನಡ್ಕೊಂಡ್ವಿ ಅಂದರೆ ಉಪವಾಸದ ಅರ್ಥಗಳೆಲ್ಲ ಅದರಲ್ಲೇ ಬಂದ್ಬಿಡುತ್ತೆ. ಖಂಡಿತವಾಗಿ ಅದರಲ್ಲಿದೆ. ನಾವು ಯಾರಿಗೂ ಮೋಸ ಮಾಡಲ್ಲ, ಹೌದು, ದೋಚ್ಕೊಳಲ್ಲ, ಮುಖವಾಡ ಹಾಕ್ಲಿಕ್ಕೂ ಸಾಧ್ಯ ಇಲ್ಲ. ನಿಜವಾಗೂ ಅಲ್ವಣ್ಣ? ಅಂದರೆ ನಮ್ಮ ಪ್ರೀತಿಯಿಂದ ಯೇಸು ಸ್ವಾಮಿ ನಡತೆ ಹಾಗೆ ನಾವು ನಡ್ಕೊಬೇಕು ಅಂದರೆ ಅವರ ಗುಣಲಕ್ಷಣಗಳು ನಮ್ಮಲ್ಲಿ ಬರಬೇಕು. ಅದಕ್ಕೆ ಬೈಬಲ್ನ ಜ್ಞಾನ ನಮ್ಮನ್ನು ನಡೆಸುತ್ತೆ. ಹೌದು. ಯಾಕಂದರೆ ಇವಾಗ ಆ ಪ್ರೀತಿಯಲ್ಲಿ ಸಂಪೂರ್ಣ ಇದೆ. ನಾವು ಪ್ರೀತಿನ ಧರಿಸ್ಕೊಂಡಾಗ ಕೆಲವು ಟೈಮಲ್ಲಿ ಊಟನೂ ಬಿಡ್ತೀವಿ, ಕೆಲವು ಟೈಮಲ್ಲಿ ಸಮಯನೂ ದೇವ್ರಿಗೋಸ್ಕರ ಒಪ್ಪಿಸ್ತೀವಿ, ಒಂದು ಆತ್ಮನ ಕಾಪಾಡೋದಕ್ಕೆ ಬಹಳ ಕಷ್ಟಪಡ್ತೀವಿ. ಖಂಡಿತ. ಕಾರಣ ಏನಪ್ಪ ಅಂದರೆ ಯೇಸು ಕ್ರಿಸ್ತರ ಪ್ರೀತಿ ನಮ್ಮಲ್ಲಿ ಇರುವುದರಿಂದ ಯಾವುದನ್ನು ಎದುರು ನೋಡಲ್ಲ, ಯಾವುದನ್ನು ಆಶಿಸಲ್ಲ, ಏನೋ ಬರುತ್ತೆ ಅಂತಲೂ ಎದುರು ನೋಡಲ್ಲ. ಒಟ್ಟಲ್ಲಿ ನನ್ನ ದೇವರು ಮೆಚ್ಚುತ್ತಾರೆ, ನನ್ನ ದೇವರು ಇಷ್ಟಪಡ್ತಾರೆ ಅಂತ ಹೇಳಿ
ಆ ತಂದೆಯಾದ ದೇವರನ್ನ ಮೆಚ್ಚಿಸೋದಕ್ಕೆ ಪ್ರಯಾಸ ಪಡುವಂಥದ್ದು ಅಲ್ವಾ? ಸರಿ ಅಣ್ಣ, ತುಂಬ ಧನ್ಯವಾದಗಳಣ್ಣ. ಒಳ್ಳೆಯ ಅದ್ಭುತವಾದ ಅಂಶಗಳನ್ನು ವಿಷಯಗಳನ್ನು ಮಾತಾಡಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಉಪವಾಸದ ಬಗ್ಗೆ ನಿಜವಾದ ಒಂದು ಅರ್ಥವನ್ನು ನಮಗಿವತ್ತು ನೀವು ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳಣ್ಣ. ನೀವು ಕೊಟ್ಟಂಥ ಆತ್ಮಿಕ ಜ್ಞಾನವನ್ನು ಪ್ರತಿಯೊಬ್ಬರೂ ನಾವು ತಗೊಂಡಾಗ ಯೇಸುಕ್ರಿಸ್ತರ ಪ್ರೀತಿಯನ್ನು ಸಹ ನಾವು ಇದ್ರ ಮೂಲಕವಾಗಿ ಸಾರಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಈ ಪ್ರೀತಿಯನ್ನು ಧರಿಸ್ಕೊಂಡ್ರೆ ಆಟೋಮೆಟಿಕ್ಕಾಗಿ ದೇವರು ಹೇಳಿದ ಉಪವಾಸನೂ ಸಹ ಅದರೊಳಗೆ ಬರುತ್ತೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದೀರಾ ಅಣ್ಣ. ಕೊನೆಯದಾಗಿ ಅಣ್ಣ, ಈ ಉಪವಾಸವನ್ನು ಕುರಿತು ವೀಕ್ಷಕರೊಂದಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ? ಇಲ್ಲಿವರೆಗೂ ತುಂಬ ಹೇಳಿದ್ದೀರಾ, ಉಪವಾಸದ ಬಗ್ಗೆ ನಮಗೆ ಸತ್ಯತೆಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನೀವು ಕೊನೆಯದಾಗಿ ವೀಕ್ಷಕರೊಂದಿಗೆ ಈ ಉಪವಾಸದ ಬಗ್ಗೆ ಕುರಿತು ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಣ್ಣ? ಖಂಡಿತಮ್ಮ. ಎಲ್ಲ ವೀಕ್ಷಕರಿಗೆ ನಾನು ಹೇಳುವಂಥ ಮಾತು ಏನಪ್ಪ ಅಂದರೆ, ಉಪವಾಸ ಮಾಡಿದ್ರೂ ಮಾಡದೇ ಇದ್ದರೂ ಇದರಿಂದ ಬರೋದೇನಿಲ್ಲ. ಉಪವಾಸ ಮಾಡಿದ್ರೂ ಮಾಡದೇ ಇದ್ದರೂ ಬರೋದೇನಿಲ್ಲ, ಹೋಗೋದೇನಿಲ್ಲ. ದೇವರು ಮೆಚ್ಚಬೇಕಾದ್ರೆ ಭಕ್ತಿಯಿಂದ ಯಥಾರ್ಥವಾಗಿ ಪರಿಶುದ್ಧತೆಯಿಂದ ಜೀವಿಸಿ ದೇವರ ವಾಕ್ಯವನ್ನು ಚೆನ್ನಾಗಿ ಸ್ಟಡಿ ಮಾಡಿ ಚೆನ್ನಾಗಿ ಓದಿ ಪಾಲಿಸಿ ಆನಂತರ 4 ಮಂದಿಗೆ ಸುವಾರ್ತೆ ಸಾರಿ ದೇವರ ಸಭೆಯಲ್ಲಿ 4 ಮಂದಿಯನ್ನು ಸಂಪಾದನೆ ಮಾಡಿ ಆತ್ಮಿಕವಾಗಿ ಬೆಳೆಸುವಂಥದ್ದು ಇದೆಯಲ್ಲ, ಇದು ಪ್ರಾಮುಖ್ಯವಾದದ್ದು. ಉಪವಾಸ ಮಾಡ್ತೀರಾ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮಾಡಲ್ವಾ, ತೊಂದರೆ ಇಲ್ಲ. ಲಾಭವೂ ಇಲ್ಲ, ಅದರಿಂದ ನಷ್ಟವೂ ಇಲ್ಲ. ಒಂದು ವೇಳೆ ಉಪವಾಸ ಮಾಡಿ ನಾವು ಭಕ್ತಿ ಇಲ್ಲ, ಯಥಾರ್ಥತೆ ಇಲ್ಲ ಅಂದಾಗ ಮೋಸ ಹೋಗ್ತೀವಿ. ಉಪವಾಸ ಅನ್ನುವಂಥದ್ದು ಇದೆ ನೋಡಿಮ್ಮ, ದೇವರ ಸನ್ನಿಧಿ. ಇವ್ರು ಮಾಡುವಂಥ ಉಪವಾಸ ಈ ಸಮಾಜದಲ್ಲಿ ಇವಾಗ ನಡೀತಾ ಇದೆಯಲ್ಲ ಉಪವಾಸ, ಈ ಥರ ಮಾಡಿದಾಗ ದೇವರೇನು ಮೆಚ್ಚಲ್ಲ. ದೇವರು ಮೆಚ್ಚಬೇಕಾದ್ರೆ ಖಂಡಿತವಾಗಿ ಯೆಶಾಯ ಗ್ರಂಥದಲ್ಲಿ ಇದೆ ನೋಡಿ, 58ನೇ ಅಧ್ಯಾಯ 3ನೇ ವಚನದಿಂದ ಒಂದು 10ನೇ ವಚನದಲ್ಲಿ ಓದ್ಕೊಂಡು ಹೋದಾಗ ಅಲ್ಲಿ ದೇವರು ಮೆಚ್ಚುವಂಥ ಉಪವಾಸ ಇರುತ್ತೆ. ಅದನ್ನು ನಾವು ಮಾಡಬೇಕಾಗುತ್ತೆ. ಅದನ್ನು ಮಾಡದೆ ಹೋದರೆ ನಾವು ಏನು ಮಾಡಿದ್ರೂ ಕೂಡ ವ್ಯರ್ಥನೇ. ಪ್ರಾರ್ಥನೆ ಮಾಡಿದ್ರು, ವಿಜ್ಞಾಪನೆ ಮಾಡಿದ್ರು, ಉಪವಾಸ ಮಾಡಿದ್ರು, ಏನು ಮಾಡಿದ್ರೂ ಕೂಡ ವ್ಯರ್ಥ ಆಗುತ್ತೆ. ಖಂಡಿತವಾಗಿ ಅದನ್ನು ಪಾಲಿಸ್ಬೇಕು. ಅದನ್ನು ಪಾಲಿಸ್ಬೇಕಾದ್ರೆ ಆ ವಚನದಲ್ಲಿ ಇರುವಂಥ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಆ ವಚನಗಳ ಪ್ರಕಾರ ನಾವು ಪಾಲಿಸಿದಾಗ, ಯೇಸು ಕ್ರಿಸ್ತರಿಗೆ ಒಳಪಟ್ಟು ವಿಧೇಯರಾಗಿ ನಡ್ಕೊಂಡಾಗ ಆವಾಗ ದೇವರ ಮೂಲಕ ಸಿಗುವಂಥ ಪ್ರತಿಫಲ, ಅಂಥ ಪ್ರತಿಫಲವನ್ನು ನಾವು ಪಡ್ಕೊಳ್ಬೇಕು. ತುಂಬ ಧನ್ಯವಾದಗಳಣ್ಣ. ನಿಜವಾಗೂ ನಮ್ಮ ವೀಕ್ಷಕರಿಗೆ ಒಳ್ಳೆಯ ಒಂದು ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೀರಾ. ನನಗೆ ಕೇಳಿದ್ದ ಕ್ವಶನಲ್ಲಿ ಕೆಲವರು ತುಂಬ ಜನ ಇದನ್ನು ನಿಜವಾಗೂ ಡೌಟಲ್ಲಿದ್ದರು. ಉಪವಾಸ ಮಾಡಿ ಅಂತಾರೆ ಕೆಲವರು, ಉಪವಾಸ ಬೇಡ ಅಂತಾರೆ ಕೆಲವರು, ನಾವು ಹೇಗೆ ಮಾಡಬೇಕಂತ ಗೊತ್ತಿಲ್ಲ ಅಂತ ಹೇಳುವಂಥವರೇ ತುಂಬ ಜನ ಇದ್ದರು. ಇವತ್ತು ಎಲ್ಲರಿಗೂ ವೀಕ್ಷಕರಿಗೆ ಅದು ಅರ್ಥ ಆಗಿದೆ ಅಂತ ನಾನು ಅಂದ್ಕೊತೀನಿ. ಕೇಳಿದ್ರೆಲ್ಲ ವೀಕ್ಷಕರೇ, ನಾವು ಇಲ್ಲಿವರೆಗೂ ಉಪವಾಸದ ಬಗ್ಗೆ ತುಂಬ ರೀತಿಯಾಗಿ ಆತ್ಮಿಕವಾದ ಜ್ಞಾನವನ್ನು ಇವತ್ತು ನಮಗೆ ಅಣ್ಣನವರು ತಿಳಿಸ್ಕೊಟ್ಟಿದ್ದಾರೆ. ನಿಜವಾಗಿಯೂ ನಾವು ಉಪವಾಸ ಅಂದರೆ ಏನು, ಅದನ್ನು ಯಾಕೆ ಯಾವ ಭಕ್ತರು ಯಾವ ರೀತಿ ಮಾಡಿದ್ರು, ಮತ್ತು ಅದನ್ನು ನಾವು ಮಾಡಬೇಕು ಮಾಡಬಾರ್ದು ಎಲ್ಲದಕ್ಕೂ ಉತ್ತರವನ್ನು ನಮಗೆ ಇವತ್ತು ವಾಕ್ಯದ ಮೂಲಕ ಅಣ್ಣನವರು ತಿಳಿಸ್ಕೊಟ್ಟಿದ್ದಾರೆ. ಉಪವಾಸ ಖಂಡಿತವಾಗಿ ನಿಮಗೆ ಇಷ್ಟ ಇದ್ದರೆ ಮಾಡಬಹುದು. ಅಣ್ಣನವರು ಹೇಳಿದ ಪ್ರಕಾರ ಯೆಶಾಯ ಗ್ರಂಥದಲ್ಲಿ, ಪ್ರವಾದ ಗ್ರಂಥದಲ್ಲಿ ಹೇಳಿದ ಪ್ರಕಾರವಾಗಿ ದೇವರು ಮೆಚ್ಚುವ ಉಪವಾಸವನ್ನು ನಾವು ಮಾಡೋಂಗಿದ್ರೆ ಮಾಡೋಣ. ಅದನ್ನು ಯಥಾರ್ಥವಾಗಿ ದೇವರ ಮೆಚ್ಚು ರೀತಿಯಲ್ಲಿ ಮಾಡಿ ದೇವರನ್ನು ಘನಪಡಿಸೋಣ. ಏನೇ ಮಾಡಿದ್ರೂ ನಾವು ದೇವರನ್ನು ಘನಪಡಿಸಬೇಕು. ಅದೇ ಉಪವಾಸ ವ್ರತದ ಅರ್ಥ. ದೇವರನ್ನು ಮೆಚ್ಚಿಸಬೇಕು, ದೇವರನ್ನು ಘನಪಡಿಸಬೇಕು. ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಿಕೊಂಡು ಯಥಾರ್ಥವಾಗಿದ್ದು ದೇವರ ವಾಕ್ಯಕ್ಕೆ ಒಳಪಟ್ಟು ನಾವು ವಿಧೇಯತೆಯಿಂದ ಮಾಡುವಂಥ ಒಂದು ವ್ರತನೇ ಉಪವಾಸ ವ್ರತ ಆಗಿದೆ ಅಂತೇಳಿ ನಮಗೆ ತಿಳಿದಿದೆ. ದೇವರು ಹೇಳಿದ ಪ್ರಕಾರವಾಗಿ ನಾವು ಪ್ರೀತಿಯನ್ನು ಪಡೆದುಕೊಂಡು ದೇವರ ಪ್ರೀತಿಯನ್ನು ನಾವು ಸಾರೋಣ, ಸುವಾರ್ತೆ ಸಾರೋಣ. ದೇವರ ಸಭೆಯಲ್ಲಿ ಆತ್ಮಗಳನ್ನು ಅಲೆಯುತ್ತಿರೋರನ್ನು ದೇವರ ಮನೆಗೆ ಸೇರಿಸಿ ಅಂತ ಹೇಳಿದ್ದಾರೆ ವಾಕ್ಯದಲ್ಲಿ. ಅಂದರೆ ಅನೇಕರಿಗೆ ಆತ್ಮಿಕ ಜ್ಞಾನ ಗೊತ್ತಿಲ್ಲದಂಗೆ ಅಲಿತಾ ಇದ್ದಾರೆ. ಅವರಿಗೆ ಆತ್ಮಿಕ ಜ್ಞಾನವನ್ನು ಕಲಿಸ್ಕೊಡುವುದಕ್ಕಾಗಿ ನಾವು ಸಭೆಗಳಿಗೆ ಸೇರಿಸೋಣ, ಅವರ ಆತ್ಮವನ್ನು ಬಲಗೊಳಿಸೋಣ. ಅನೇಕರು ನಾವು ಸುವಾರ್ತೆ ಸಾರಬೇಕಂದ್ರೆ ಎಷ್ಟು ಕಷ್ಟ ಇದೆ, ಆ ಕಷ್ಟ ಪಡುವಂಥದ್ದೇ ಉಪವಾಸಕ್ಕೆ ಸಮವಾಗಿದೆ. ಹಾಗಾಗಿ ನಾವು ಸುವಾರ್ತೆಯನ್ನು ಸಾರೋಣ, ಯಥಾರ್ಥವಾಗಿ ಸಾರೋಣ. ಕಾನೂನಿಗೆ ಒಳಪಟ್ಟು ಯೇಸುಕ್ರಿಸ್ತರ ಮಾತಿಗೆ ಒಳಪಟ್ಟು ನಾವು ಸುವಾರ್ತೆ ಸಾರಿ ದೇವರ ನಾಮವನ್ನು ಮೆಚ್ಚಿಸುವ ಮಕ್ಕಳಾಗೋಣ ಅಂತ ಹೇಳುತ್ತಾ ಇವತ್ತಿನ
ಒಂದು ಈ ಕಾರ್ಯಕ್ರಮದ ಮೂಲಕವಾಗಿ ನೀವು ಉಪವಾಸದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಂಥ ಅಣ್ಣನವರಿಗಾಗಿ ಪ್ರತಿನಿತ್ಯವೂ ಎಲ್ಲರ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಬೇಕಂತ ನಾನು ನಿಮ್ಮ ಹತ್ರ ಬೇಡ್ಕೊತೀನಿ. ನಿಜವಾಗೂ ನಿಮಗೆ ಈ ಒಂದು ಸಂಚಿಕೆಗಳು ಇಷ್ಟ ಆದರೆ, ಈ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿರಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಅನೇಕರಿಗೆ ಶೇರ್ ಮಾಡಿ. ಅನೇಕ ಸತ್ಯಾಂಶಗಳನ್ನು ಪ್ರತಿ ವಾರ ಇನ್ನು ಮುಂದೆ ಕಂಟಿನ್ಯೂ ಆಗಿ ಅಣ್ಣನವ್ರ ಮೂಲಕವಾಗಿ ನಾವು ಸತ್ಯವೇದವನ್ನು ತಿಳ್ಕೊಳ್ಳೋಣ. ನಮ್ಮ ಸಂಶಯಾತ್ಮಕ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಂಡು ನಾವು ಸಹ ಆತ್ಮಿಕ ಜ್ಞಾನದಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗೋಣ ಅಂತ ಹೇಳುತ್ತಾ, ಇಲ್ಲಿವರೆಗೆ ಕೇಳಿದ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮತ್ತು ಕೊನೆಯದಾಗಿ ಅಣ್ಣನವರು ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಂತೇಳಿ ಅಣ್ಣನ ಹತ್ರ ಕೇಳ್ಕೊತೀನಿ. ವಂದನೆಗಳಣ್ಣ. ಮಹೋನ್ನತನಾದಂಥ ನಮ್ಮ ತಂದೆಯೇ, ಮಹಾಪರಿಶುದ್ಧನಾದಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು, ನಿಮಗೆ ಕೃತಜ್ಞತೆಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ, ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಮಗಳು ಕೊಟ್ಟಂಥ ಮಕ್ಕಳನ್ನು ಆಶೀರ್ವದಿಸಿ, ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳನ್ನು ಬಲಪಡಿಸಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿ ಬಾಧೆಯಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ವಂದನೆಗಳು.